ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಮಗೆ ಸ್ವಾತಂತ್ರ್ಯ ಹೇಗೆ ಸಿಕ್ತು ಅಂದರೆ ಅಹಿಂಸೆಯಿಂದಲ್ಲ ಅಥವಾ ಹಿಂಸೆಯಿಂದಲ್ಲ ಅಂತ. ಸೊ ನೋಡಿ, 1929 ಈ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಲಾಲಾ ಲಜಪತ್ ರಾಯ್ ಅವರು ಮರಣದ ವರ್ಷ ಆಗಿರ್ತದೆ. ಇವರು ಲಾಹೋರ್ನಲ್ಲಿ ಲಾಲಾ ಲಜಪತ್ ರಾಯ್ ಲಾಹೋರ್ನಲ್ಲಿ ನಡೆದ ಚಳವಳಿ ಅಥವಾ ಪ್ರತಿಭಟನೆಯಲ್ಲಿ ಲಾಠಿ ಚಾರ್ಜಿಂದ ಸತ್ತೋಗಿರ್ತಾರೆ. ಇವರ ಮರಣದ ನಂತರ ಇವರ ಅನುಯಾಯಿಗಳು ಅಥವಾ ಸಹಚರರು ಇವರ ಸಾವಿನ ಸೇಡು ತೀರಿಸಿಕೊಳ್ಳಕ್ಕೆ ಹಿಂಸಾಚಾರ, ಹತ್ಯೆಗಳ ಎಲ್ಲೆಡೆ ಬೆಂಕಿ ಹಚ್ಚುವ ಘಟನೆಗಳು ಮಾಡ್ತಾರೆ. ನೋಡೋದಾದರೆ ಈ ಕಾಲದಲ್ಲಿ ಇಡೀ ದೇಶದ ಹಿಂಸಾಚಾರದಲ್ಲಿ ಹಾದಿಯಲ್ಲಿರ್ತದೆ. ಅದೇ ಸಮಯದಲ್ಲಿ 1929 ಸಮಯದಲ್ಲಿ ಗಾಂಧೀಜಿಯವರು ಕೂಡ ಲಾಹೋರ್ನಿಂದ ಹೋಗುವಾಗ ಇದನ್ನೆಲ್ಲ ಅವರ ಗಮನದಲ್ಲಿ ಬಂದಿರ್ತದೆ. ಸೊ ಅವರು ನಿಮಗೆ ಗೊತ್ತಿರೋಂಗೆ ಇವರು ಒಬ್ಬ ಅಹಿಂಸಾವಾದಿಗಳಾಗಿರ್ತಾರೆ ಗಾಂಧೀಜಿ. ಸೊ ಇವುಗಳನ್ನೆಲ್ಲ ಗಮನಿಸಿರ್ತಾರೆ. ಇವರೇನಂತಾರೆ, ಸೊ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಹಿಂಸಾಚಾರದ ಮಾರ್ಗವನ್ನು ಹಿಡಿಯೋದು ಇವರಿಗೆ ಇಷ್ಟವಿರಲಿಲ್ಲ. ಇದನ್ನು ಯಾವಾಗಲೂ ಅವರು ಹೇಳಿರ್ತಾರೆ. ಸೊ ಭಾರತವು ವಾಯುವ್ಯ ಕೆಲವು ಕ್ರಾಂತಿಕಾರಿಗಳು ಗಾಂಧೀಜಿಯವರ ಸಬರಮತಿ ಆಶ್ರಮಕ್ಕೆ ಹೋಗಿ ಸಬರಮತಿ ಆಶ್ರಮಕ್ಕೆ ಹೋಗಿ ಅಲ್ಲಿ ಒಂದು ಭಿತ್ತಿ ಚಿತ್ರವನ್ನು ಸಬರಮತಿ ಆಶ್ರಮದ ಹೊರಗಡೆ ಅಂಟಿಸ್ತಾರೆ. ಆ ಭಿತ್ತಿ ಚಿತ್ರದಲ್ಲಿ ಏನಿರುತ್ತೆ ಅಂದರೆ ಏನು ಬರೆದಿರ್ತಾರೆ ಅಂದರೆ, ಶತಮಾನಗಳಿಂದ ಈ ಹಿಂಸೆ ಈಗ ನಡೀತಿದೆ. ಹಿಂಸೆಗೆ ಹಿಂಸೆ ಸರಿ. ನಮ್ಮ ಶತ್ರುಗಳು ನಿಮ್ಮನ್ನು ಹೊಡೆದರೆ ಆ ಶತ್ರುಗಳನ್ನು ಹೊಡೆಯುವುದು, ಅವನು ಕೊಲೆ ಮಾಡಿದರೆ ನಾವು ಸೇಡು ತೀರಿಸಿಕೊಳ್ಬೇಕು. ಈ ಕಾಲದಲ್ಲೂ ಹೀಗೆ ನಡೀತಿದೆ. ನಿಮ್ಮ ಅಹಿಂಸೆಯ ವಿಧಾನಗಳಿಂದ ಎಂದು ನಮಗೆ ಸ್ವಾತಂತ್ರ್ಯ ದೊರಕೋದು ಅಂತ ಆ ಚಿತ್ರದಲ್ಲಿ ಬರ್ತಿರ್ತಾರೆ. ಗಾಂಧೀಜಿ ಇದನ್ನೆಲ್ಲ ನೋಡಿ ವಿರೋಧಿಸ್ತಾರೆ. ಅದೇ ವೇಳೆ ಗಾಂಧೀಜಿ ಹಿಂಸೆಯ ಮಾರ್ಗವನ್ನು ಪರಿಣಾಮಕಾರಿಯಾಗಿ ಅನುಸರಿಸಿದರೆ ನಮಗೆ ಸ್ವಾತಂತ್ರ್ಯ ಸಿಗ್ಬೋದು. ಇವರ ಅನಿಸಿಕೆ ಏನಾಗ್ತಂದರೆ, ಇವರು ಗಾಂಧೀಜಿ ಹಿಂಸೆಯ ಮಾರ್ಗವನ್ನು ಅನುಸರಿಸಿದರೆ ನಮಗೆ ಸ್ವಾತಂತ್ರ್ಯ ಸಿಗ್ಬೋದು. ಆದರೆ ನಂತರದ ದಿನಗಳಲ್ಲಿ ಏನಾಗ್ತದೆ ಅಂದರೆ, ಸಮಾಜದಲ್ಲಿ ಹಿಂಸೆಯ ಸಂಸ್ಕೃತಿ ಮುಂದುವರೆದು ಸಮಾಜದಲ್ಲಿ ಏನಾದರೂ ನಡೆದರೆ ಅಥವಾ ಯಾರಾದರೂ ಯಾವುದಕ್ಕೂ ಒಪ್ಪದಿದ್ದರೆ ಆ ವ್ಯಕ್ತಿ ತನ್ನ ಕೆಲಸ ಸಾಧಿಸಿಕೊಳ್ಳೋಕ್ಕೆ ಹಿಂಸೆಯ ಹಾದಿಯಲ್ಲಿ ಮುಂದುವರಿಯಬೇಕಾಗುತ್ತದೆ. ಸೊ ಈ ರೀತಿಯಾಗಿ ಹಿಂಸಾತ್ಮಕ ಸಂಸ್ಕೃತಿಯು ಸಮಾಜದಲ್ಲಿ ಬೆಳೆಯುತ್ತದೆ. ಹಾಗೆ ಜನರು ಪದೇ ಪದೇ ಹಿಂಸೆಯನ್ನು ಆಚರಿಸ್ತಾರೆ. ಸೊ ಇದರಿಂದ ಏನು ಪ್ರಯೋಜನ ಆಗ್ತದೆ? ಮತ್ತು ಇವ್ರಿಗೆ ಏನಾಗ್ತದೆ ಅಂದರೆ, ಏನು ಹೇಳ್ತಾರೆ ಅಂದರೆ, ಇದು ಕೇವಲ ಸ್ವಾತಂತ್ರ್ಯ ಗೆಲ್ಲುವುದರ ಬಗ್ಗೆ ಅಲ್ಲ, ಸ್ವಾತಂತ್ರ್ಯದ ನಂತರ ಶಾಂತಿಯಿಂದ ಬದುಕುವುದು ಮತ್ತು ಅದರಿಂದ ಜನರು ಹಿಂಸಾತ್ಮಕವಲ್ಲದ ಶಾಂತಿಯುತ ವಿಧಾನಗಳನ್ನು ನಡೆಸಿಕೊಳ್ಳುವುದು ಮುಖ್ಯ. ಸೊ ನೋಡಿ, ಇವರ ಅಹಿಂಸಾವಾದಿಯ ವಿಧಾನಗಳು ಗಾಂಧೀಜಿಯವರು ಏನಂತ ಹೇಳ್ತಾರೆ ಅಂದರೆ, ನಮ್ಮ ಮುಂದಿನ ಪೀಳಿಗೆಗೆ ಸೊ ಹಿಂಸೆ ಎಲ್ಲ ಅಧಿಕಗೊಂಡ್ರೆ ನಮ್ಮ ಸಂಸ್ಕೃತಿ ಹಿಂಸಾತ್ಮಕವಾಗಿ ಬೆಳೆಯುತ್ತದೆ. ಸೊ ಹಾಗಾಗಿ ಇವರು ಈ ವಿಷಯನ ನಮಗೆ ಹೇಳ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಕಥೆಯ ಮೂಲಕ ನಾನು ಭಾರತೀಯ ಇತಿಹಾಸವನ್ನು ಹೇಳ್ತಾ ಇದ್ದೇನೆ, ಮಾಡರ್ನ್ ಹಿಸ್ಟ್ರಿನ. ನೋಡಿ, ಮತ್ತು ಭಾರತದಲ್ಲಿ ನಿಮ್ಗೆ ಗೊತ್ತಿರೋಂಗೆ ಭಾರತೀಯ ಇತಿಹಾಸದಲ್ಲಿ ಕೇವಲ ಕೆಲವೇ ವ್ಯಕ್ತಿಗಳೇ ಸೀಮಿತವಾಗಿದೆಯಾ ಎಂಬ ಮಾಡರ್ನ್ ಹಿಸ್ಟ್ರಿ. ಫಾರ್ ಎಕ್ಸಾಂಪಲ್ ಗಾಂಧಿ, ನೆಹರು, ಸರ್ದಾರ್, ಬೋಸ್ ಆಗಲಿ. ಸೊ ಇವರಿಗೆ ಮಾತ್ರ ಸೀಮಿತ ಇಲ್ಲ. ಇವರು ಖಂಡಿತವರು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗೆ ಇನ್ನೂ ಅನೇಕ ಜನರಿದ್ದಾರೆ. ಅವರ ಹೆಸರು ಅಥವಾ ಇತಿಹಾಸವನ್ನು ಜನರಿಗೆ ತಲುಪಬೇಕಾಗಿದೆ. ಬಟ್ ಅವರ ಹೆಸರು ಪ್ರತಿಯೊಬ್ಬರ ಹೆಸರನ್ನು, ಕೊಡುಗೆಯನ್ನು ಸೊ ನಾನು ಮುಂದಿನ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಆಧುನಿಕ ಭಾರತೀಯ ಇತಿಹಾಸದ ಕಥೆಯನ್ನು ಪ್ರಾರಂಭ ಮಾಡೋಣ. ಸೊ ಇತಿಹಾಸ ವಿಷಯದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಅಂದರೆ ಕಾಲಾನುಕ್ರಮ, ಕ್ರೋನಾಲಜಿ ಆಗಿರ್ತದೆ. ಕ್ರೋನಾಲಜಿ. ಸೊ ಇದೇನಾದರೂ ನಿಮಗೆ ಗೊತ್ತಾದರೆ ಮಾಡರ್ನ್ ಇತಿಹಾಸದ 30% ನೀವು ಮಾಡರ್ನ್ ಹಿಸ್ಟ್ರಿಯ ಸಮಸ್ಯೆಯನ್ನು ಪರಿಹಾರ ಸಿಕ್ಕಂಗೆ ನಿಮಗೆ. ಸೊ ಯಾವುದೇ ಪರೀಕ್ಷೆದು ಎಕ್ಸಾಮ್ಗಳಲ್ಲಿ ಕಾಲಾವಧಿ, ಫಾರ್ ಎಕ್ಸಾಂಪಲ್ 1600ರಿಂದ 1800 ಫಾರ್ ಎಕ್ಸಾಂಪಲ್ ವರೆಗೆ ನೆನಪಿನಲ್ಲಿಟ್ಟುಕೊಳ್ಬೇಕು ಅಷ್ಟೇ. ಬಟ್ ನಿರ್ದಿಷ್ಟ ಡೇಟು ಅಥವಾ ನಿರ್ದಿಷ್ಟ ದಿನಾಂಕ ಅಥವಾ ನಿರ್ದಿಷ್ಟ ಕಾಲವನ್ನು
ನಮಗೆ ನೆನಪಿನಲ್ಲಿಟ್ಕೊಳ್ಳೋದು ಕಷ್ಟ. ಸೊ ಆದ್ದರಿಂದ ನಾನು ಕಥೆಯ ಭಾವವನ್ನು 3ರಿಂದ 4 ಶಿಕ್ಷೆಗಳಾಗಿ ವಿಭಜಿಸುತ್ತಿದ್ದೇನೆ. ಸೊ ಆಧುನಿಕ ಇತಿಹಾಸ ಕಾಲಕ್ರಮ ವಿಷಯಕ್ಕೆ ಬಂದರೆ, ಔರಂಗಜೇಬನ ಸಾವು ಈ ಆಧುನಿಕತೆಯ ಆರಂಭವೆಂದು ಪರಿಗಣಿಸಬಹುದು. ಈ ಮಾಡರ್ನ್ ಹಿಸ್ಟ್ರಿಯ ಆರಂಭವೆಂದು ಪರಿಗಣಿಸಬಹುದು. ಸೊ 1707ರಲ್ಲಿ ಅಂದರೆ 1706ರಿಂದ 1707ರ ಮಧ್ಯಕಾಲೀನ ಅವಧಿ 17ನೇ ಶತಮಾನದ ಮಧ್ಯಭಾಗದಲ್ಲಿ ವ್ಯಕ್ತಿತ್ವಗಳು ಅವರ ಕೊಡುಗೆ ಇದು ಪಠ್ಯಕ್ರಮದ ಮೊದಲ ಭಾಗ ಆಗಿರ್ತದೆ. ಸೊ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಏನಂದರೆ, ಸೊ ಪ್ಲಾಸಿ ಕದನ ಆಗಿರ್ಬೋದು, ಮಹತ್ತರ ಘಟನೆಗಳಾಗಿರ್ಬೋದು, ಬಕ್ಸರ್ ಕದನ ಆಗಿರ್ಬೋದು, ವ್ಯಕ್ತಿಗಳಾದ ಸಿರಾಜುದ್ದೌಲ, ಹೈದರ್ ಅಲಿ, ಟಿಪ್ಪು ಸುಲ್ತಾನ್, ಇವುಗಳು ಮೊದಲ ಭಾಗ. ಆದರೆ ಎರಡನೇ ಭಾಗ ಏನಂದರೆ ಹೋರಾಟಗಳು, ಸ್ವತಂತ್ರದ ಹೋರಾಟಗಳು, ಅದರ ವಿವಿಧ ಹಂತ ಮತ್ತು ಕೊಡುಗೆ, ಇವು ಎರಡನೇ ಭಾಗ ಇರ್ತವೆ. ಪರೀಕ್ಷೆಗಳಲ್ಲಿ ವ್ಯಕ್ತಿತ್ವದ ಮೇಲೆ ಹೆಚ್ಚು ಪ್ರಶ್ನೆಗಳು ಕಂಡುಬರ್ತವೆ. ವ್ಯಕ್ತಿತ್ವದ ಅಧ್ಯಯನ ಬಹಳ ಮುಖ್ಯ ಆಗಿರ್ತದೆ. ನೋಡಿ, ಸೊ ನಮಗೆ ಆಧುನಿಕ ಇತಿಹಾಸದಲ್ಲಿ ಯುರೋಪಿಯನ್ ಆಗಮನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದಲ್ಲಿ ನಮಗೆ ಆಧುನಿಕತೆಯು ಅರ್ಥ ಆಗೋದಿಲ್ಲ. ಹಾಗಾಗಿ ಮೊದಲ ವಿಷಯ ಯುರೋಪಿಯನ್ ಆಗಮನ ಆಗಿರ್ತದೆ. ಇವರು ಬಂದ ನಂತರ 18ನೇ ಶತಮಾನದಲ್ಲಿ ಭಾರತದ ಬೆಳವಣಿಗೆ ಉಂಟಾಗ್ತದೆ. ಈ ಔರಂಗಜೇಬನ ಸಾವಿನ ನಂತರ ಇವನ ಪುತ್ರರನ್ನು ನಂತರದ ಮೊಘಲರೆಂದು ಕರೀತಾರೆ. ಈ ಶತಮಾನದ ಯುರೋಪಿಯನ್ನರು ಬಹಳ ಅಭಿವೃದ್ಧಿಯಲ್ಲಿರ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಉದಯ ಆಗುತ್ತದೆ. ಸೊ 3 ಹಂತಗಳಿರ್ತವೆ. ಮೊದಲನೇದು ಮೊಘಲರ ಅಂತ್ಯ ಮತ್ತು ನಂತರದ ಮೊಘಲರ ಆಳ್ವಿಕೆ. ಎರಡನೇದು ಪ್ರಾದೇಶಿಕ ಶಕ್ತಿಗಳ ಉದಯ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಉದಯ. ಸೊ ಮೊದಲನೇ ಭಾಗ ಯುರೋಪಿಯನ್ ಆಗಮನದಿಂದ ಪ್ರಾರಂಭಿಸೋಣ. ಭಾರತಕ್ಕೆ ವಾಸ್ಕೋ ಡಿ ಗಾಮ ಮೊದಲ ಯುರೋಪಿಯನ್ ಆಗಿರ್ತಾನೆ. ಅವನು ಇವನಿಗಿಂತ ಮೊದಲು ಭಾರತದಾಗೆ ಪ್ರಾಚೀನ ಕಾಲದಿಂದಲೂ ಹೋಗಿದ್ದಾಗ ಗುಪ್ತ ಆಡಳಿತಗಾರರು ಮತ್ತು ರೋಮನ್ ಪ್ರಾಚ್ಯದೊಂದಿಗೆ ಉತ್ತಮ ಸಂಪರ್ಕ ಹೊಂದಿರ್ತಾರೆ. ಸೊ ಇದು ನಮಗೆ ಓದಿದಾಗ ಗೊತ್ತಾಗ್ತದೆ. ಈ ಗುಪ್ತರ ಆಳ್ವಿಕೆಯಲ್ಲಿ ಭಾರತದಿಂದ ರೇಷ್ಮೆ, ಗುಪ್ತರ ಆಳ್ವಿಕೆ ಪ್ರಾಚೀನ ಕಾಲದಿಂದ ಹೇಳಿದರು. ಗುಪ್ತರ ಆಳ್ವಿಕೆಯಲ್ಲಿ ಭಾರತದಿಂದ ರೇಷ್ಮೆ, ಹತ್ತಿ ಜವಳಿ, ಸರಕು ಇನ್ನಿತರ ವಸ್ತುಗಳು ರಫ್ತಾಗ್ತಿದ್ದವು. ಈ ಕಾಲಘಟ್ಟದಲ್ಲಿ ಭಾರತ ರೇಷ್ಮೆ ಇಟಲಿ ಭಾಗ ಜನಪ್ರಿಯವಾಗಿತ್ತು. ಹಾಗೆ ಮೌರ್ಯರ ಕಾಲದಲ್ಲಿ ಈಜಿಪ್ಟ್ ಮತ್ತು ಟರ್ಕಿ ದೇಶಗಳಲ್ಲಿ ವ್ಯಾಪಾರ ಸಂಪರ್ಕವಿತ್ತು. ಹೀಗಾಗಿ ಭಾರತ ಯುರೋಪಿಯನ್ ಭಾಗದೊಂದಿಗೆ ಭಾರತದ ವ್ಯಾಪಾರ ಸಂಪರ್ಕವಿತ್ತು. ಸೊ ಅವು 1498 ಏಕೆ ಬಹಳ ಮುಖ್ಯ ಅವಧಿ ವರ್ಷ. ಇದಕ್ಕೆ ಕಾರಣ ವಾಸ್ಕೋ ಡಿ ಗಾಮ ಭಾರತಕ್ಕೆ ನೇರ ಸಮುದ್ರ ಮಾರ್ಗವನ್ನು ಕಂಡುಹಿಡಿತಾನೆ. ಯಾಕೆಂದರೆ ಮೊದಲು ಭೂಮಿ ಅಥವಾ ಭಾರತದ ಮಹತ್ವವಾದ ಭೂಮಿಯ ಮೂಲಕ ನೇರ ಜಲಮಾರ್ಗವನ್ನು ಯಾರು ಕಂಡುಹಿಡಿಯುತ್ತಿದ್ದಿಲ್ಲ. ಈ ವಾಸ್ಕೋ ಡಿ ಗಾಮ 1498ರಲ್ಲಿ ಭಾರತಕ್ಕೆ ಕಲ್ಲಿಕೋಟೆಯಲ್ಲಿ ಮತ್ತು ಕೇರಳದ ಕಲ್ಲಿಕೋಟೆಯಲ್ಲಿ ಬಂದಿಳಿತಾನೆ. ಅದಕ್ಕಿಂತ ಮೊದಲು ಭಾರತವು ಯಾವಾಗಲೂ ಬೇರೆ ದೇಶಗಳಿಗೆ ಅಥವಾ ಪ್ರಪಂಚದ ಯಾವುದೇ ಧರ್ಮಕ್ಕೆ ಭಾರತ ಮುಖ್ಯವಾಗಿತ್ತು. ಸೊ ನೋಡಿ, ಭಾರತ ಎಷ್ಟು ಮುಖ್ಯ ಆಗಿತ್ತು ಅಂದರೆ ಬೇರೆ ದೇಶಗಳಿಗೆ ಅತಿ ಮುಖ್ಯವಾಗಿತ್ತು. ಯಾಕೆಂದರೆ ನಮ್ಮ ವೈದಿಕ ಸನಾತನ ಧರ್ಮ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದು. ಈ ವೈದಿಕ ಸನಾತನ ಧರ್ಮದ ಸಮಕಾಲೀನ ಧರ್ಮ ಪಾರ್ಸಿ ಜೊರಾಸ್ಟ್ರಿಯನಿಸಂ ಭಾರತಕ್ಕೆ ಬಂದವು. ವಾಸ್ತವವಾಗಿ ಇಂದಿನ ಕಾಲದಲ್ಲಿ ಅಲ್ಲಿ ಪಾರ್ಸಿಗಳನ್ನು ನಾವು ಕಾಣ್ಬೋದು. ಇವರ ಜನ್ಮಸ್ಥಳ ಯಾವುದಂದರೆ ಇರಾನ್. ಸೊ ಪಾರ್ಸಿಗಳ ಜನ್ಮಸ್ಥಳ ಇರಾನ್ನಲ್ಲಿ ಇವರ ಅಸ್ತಿತ್ವ ಈಗ ಇಲ್ಲ. ಸೊ ಹಾಗೆ ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ ಇವುಗಳು ಭಾರತದಲ್ಲಿ ಹುಟ್ಟಿದ್ದವು. ಹಾಗೆ ಕ್ರಿಶ್ಚಿಯನ್ ಧರ್ಮವು ಮೊದಲನೇ ಶತಮಾನದಲ್ಲಿ ಕ್ರಿಸ್ತಶಕ ಏಡಿಯಲ್ಲಿ ಹುಟ್ಟುತ್ತದೆ. ಕ್ರಿಸ್ತಶಕ ಅಂದರೆ ಅನ್ನೋಡೋಮಿನ್ ಅಂತ, ಅಂದರೆ ಯೇಸು ಭಗವಂತನ ಬೆಳಕಿನಲ್ಲಿ ಅಂತ. ಸೊ ನಂತರ ಯೇಸುವಿನ ಮರಣದ ನಂತರ ಅನೇಕ ಕ್ರಿಶ್ಚಿಯನ್ ಸಂತರು ಇಸ್ರೇಲ್ನಿಂದ, ಸೊ ನೋಡಿ ಇಸ್ರೇಲಲ್ಲಿ ಈ ಕ್ರಿಶ್ಚಿಯನ್ ಹುಟ್ಕೊಳ್ತದೆ. ಸೊ ಇಸ್ರೇಲಿಂದ ಭಾರತಕ್ಕೆ ಕ್ರಿಶ್ಚಿಯನ್ ಧರ್ಮವನ್ನು ಜನಪ್ರಿಯಗೊಳಿಸೋಕ್ಕೆ ಭಾರತಕ್ಕೆ ಬರ್ತಾರೆ. ಸೊ ಒಬ್ಬ ಸೇಂಟ್ ಥಾಮಸ್ ಒಬ್ಬ ಪ್ರಸಿದ್ಧ ಸಂತ ಐತಿ. ಯೇಸುವಿನ ಇವನು ಸೇಂಟ್ ಥಾಮಸ್ ಅನ್ನೋನೊಬ್ಬ
ಪ್ರಾಚೀನ ಕಾಲದಲ್ಲಿ ಸೈಂಟ್ ಥಾಮಸ್ ಒಬ್ಬ ಪ್ರಸಿದ್ಧ ಸಂತ ಯೇಸುವಿನ ಕ್ರಿಶ್ಚಿಯಾನಿಟಿಯನ್ನು ಇವನು ಅಭ್ಯಾಸಕ್ಕೆ ಭಾರತಕ್ಕೆ 2 ರಿಂದ 3 ವರ್ಷ ಕ್ರಿಶ್ಚಿಯನ್ ಧರ್ಮವನ್ನು ಜನಪ್ರಿಯಗೊಳ್ತಾನೆ ಈ ಭಾರತದಲ್ಲಿ. ನಂತರ ಇವನ ಮರಣ ಭಾರತದಲ್ಲಿ ಸಂಭವಿಸುತ್ತದೆ. ಆ ಸ್ಥಳ ತಮಿಳುನಾಡಿನ ಮೈಲಾಪುರಂ. ಹಾಗಾಗಿ ಈ ಪ್ಲೇಸ್ ಪ್ರಪಂಚದ ಆರಂಭಿಕ ಚರ್ಚ್ಗಳಲ್ಲಿ ಒಂದು. ನಂತರ ಇಸ್ಲಾಂ ಧರ್ಮ ಬಗ್ಗೆ ಹೇಳೋದಾದರೆ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಇಸ್ಲಾಂ ಧರ್ಮ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಇಸ್ಲಾಂ ಧರ್ಮ ಭಾರತದಲ್ಲಿ ಅಸ್ತಿತ್ವದಲ್ಲಿತ್ತು. ಪ್ರಪಂಚದ ಅತ್ಯಂತ ಹಳೆಯ ಮಸೀದಿಗಳಲ್ಲಿ ಒಂದಾದ ಕೇರಳದಲ್ಲಿ ಇದೆ. ಹೀಗೆ ಮುಂದೆ ಹುಟ್ಟಿದ ಧರ್ಮಗಳು ಭಾರತಕ್ಕೆ ಬಂದವು. ಹಾಗಾದರೆ ಭಾರತ ಏಕೆ ಮುಖ್ಯ ಆಯಿತು ಅಂತ ನಿಮಗೆ ಮುಂದಿನ ಟೈಮಲ್ಲಿ ಹೇಳ್ತಿದ್ದೇನೆ. ಸೊ ಭಾರತ ಏಕೆ ಮುಖ್ಯ ಆಯಿತು ಅಂದರೆ, ಭೂಗೋಳದಲ್ಲಿ ನೀವು ಓದಿರ್ಬೋದು, ಭೂಮಿಯು ಹವಾಮಾನ, ಮಾನ್ಸೂನ್ ಮಳೆ ಭಾರತಕ್ಕೆ ಅಪಾರ ಕೊಡುಗೆ ನೀಡಿದೆ. ಪ್ರಪಂಚದ ಬೇರೆ ಯಾವ ದೇಶದಲ್ಲಿ ಈ ರೀತಿಯ ಹವಾಮಾನ ಕಾಣಲು ಸಾಧ್ಯವಿಲ್ಲ. ನೋಡಿ, ಮೊದಲು ಯಾವುದೇ ರೀತಿಯ ಹವಾಮಾನ ಕಾಣಲು ಸಾಧ್ಯವಿಲ್ಲ. ಈ ಭಾರತದಲ್ಲಿ ಜೈವ ವೈವಿಧ್ಯತೆ, ವಿವಿಧ ಬೆಳೆಗಳು, ಕೃಷಿ ಬೆಳೆಗಳಿಗೆ ನೈಸರ್ಗಿಕವಾಗಿ ಸೂಕ್ತವಾದ ಒಂದು ಪ್ರದೇಶವಾಗಿದೆ. ಆರಂಭದಿಂದಲೂ ಸಾಕಷ್ಟು ಸಂಪನ್ಮೂಲವನ್ನು ಹೊಂದಿದೆ. ಹಾಗೆ ನಾವು ಅಕ್ಕಿ ಕೃಷಿ, ಗೋಧಿ ಕೃಷಿ, ಕಬ್ಬಿನ ಕೃಷಿ ಮಾಡ್ತೇವೆ. ಹೆಚ್ಚಿನ ಸಂಖ್ಯೆಯ ಹಣ್ಣುಗಳು, ತರಕಾರಿಗಳಿವೆ. ಅತ್ಯಂತ ಪ್ರಮುಖವಾದ ಬೆಳೆಯಾದ ಮಸಾಲೆ, ಕರಿಮೆಣಸು, ಏಲಕ್ಕಿ ಇವು ಭಾರತದಲ್ಲಿ ಸ್ಥಳೀಯ ಮಸಾಲೆ ಪದಾರ್ಥಗಳಾಗಿದ್ದವು. ಈ ಕರಿಮೆಣಸು ಅತ್ಯಂತ ಮುಖ್ಯವಾದ ಮಸಾಲೆ. ಸೊ ಕರಿಮೆಣಸು ಅತ್ಯಂತ ಮುಖ್ಯವಾದ ಮಸಾಲೆ. ಯಾಕೆಂದರೆ ಯಾವುದೇ ಅಡಿಕೆಯಾಗಲಿ ಇದರ ಬಳಕೆ ಭಾಳ ಮುಖ್ಯ. ಸೊ ಬಳಕೆ ಭಾಳ. ಯುರೋಪಿಯನರು ಹೆಚ್ಚಾಗಿ ಮಾಂಸಾಹಾರ ಸೇವನೆಯಿಂದ ನೋಡಿ ಈ ಕರಿಮೆಣಸು ಮಸಾಲೆ ಪದ್ಧತಿ ಯಾಕೆ ಭಾಳ ಮುಖ್ಯ, ಇದನ್ನು ಯಾಕೆ ಯುರೋಪಿಯನರು ರಫ್ತು ಮಾಡ್ತಾಯಿದ್ರು ಅಂತ ಭಾರತಕ್ಕೆ ಯಾಕೆ ಬಂದರು ಅಂದರೆ, ಸೊ ಯುರೋಪಿಯನರು ಹೆಚ್ಚಾಗಿ ಮಾಂಸಾಹಾರಿ ಆಹಾರವನ್ನು ಸೇವನೆ ಮಾಡ್ತಾರೆ. ಈ ಯುರೋಪಿಯನ್ ದೇಶಗಳಲ್ಲಿ ಅತ್ಯಂತ ಚಳಿಗಾಲದ ಭಾಗ ಇರುತ್ತೆ ನೋಡಿ. ಯುರೋಪಿಯನ್ ದೇಶಗಳು ಸೊ ಇವತ್ತಿನಾಗೆ ಅತ್ಯಂತ ಚಳಿಗಾಲದ ದೇಶಗಳಲ್ಲಿ ನೀವು ನೋಡಿರ್ಬೋದು. ಅದರಿಂದ ಚಳಿಗಾಲದಲ್ಲಿ ಸಮಯ ಬಹಳ ಕಠಿಣ. ಈ ದಿನಗಳಲ್ಲಿ ತರಕಾರಿಗಳು ಬೆಳೆಯಲು ಕಾರಣ ಆಗೋದಿಲ್ಲ. ಸೊ ಆದ ಕಾರಣ ಇವರು ಹೆಚ್ಚಾಗಿ ಪ್ರಾಣಿ ಆಹಾರ ಅಥವಾ ಮಾಂಸಾಹಾರ ಸೇವನೆ ಮಾಡ್ತಾರೆ. ಸೊ ಇದರಿಂದ ಇವರು ಮಾಂಸವನ್ನು ಸಂರಕ್ಷಿಸಲು ಇವರಿಗೆ ಮಸಾಲೆ ಪದಾರ್ಥಗಳು ಅಥವಾ ಮಸಾಲೆ ಬೇಕಿರುತ್ತೆ. ಇವರಿಗೆ ಮಾಂಸವನ್ನು ಸಂರಕ್ಷಿಸಲು ಮಾತ್ರವಲ್ಲ, ಇವರು ಮಾಂಸದ ರುಚಿಯನ್ನು ಹೆಚ್ಚಿಸಲು ಸಹ ಉಪಯೋಗಿಸ್ತಿದ್ದಾರೆ ಮಸಾಲೆ ಪದಾರ್ಥಗಳು. ಸೊ ಆದ್ದರಿಂದ ಈ ನಮ್ಮ ಮೆಣಸಿನಕಾಯಿ ಬೇಡಿಕೆ ಭಾಳ ಇರ್ತದೆ. ಸೊ ಆದ್ದರಿಂದ ಕರಿಮೆಣಸನ್ನು ಹೆಚ್ಚುವರಿಯಾಗಿ ಅನೇಕ ಔಷಧಿಗಳಲ್ಲಿ ಬಳಕೆಯಲು ಸೊ ಕರಿಮೆಣಸು ಬೇಕಾಗಿರ್ತದೆ. ಯುರೋಪ್ಗಳ ದೇಶಗಳಲ್ಲಿ ಜನರು ಸಾರ್ವಜನಿಕ ಶೌಚಾಲಯಗಳಲ್ಲಿ ಒಂದು ಏನಂದರೆ, ಈ ಯುರೋಪ್ ದೇಶಗಳ ಸಾರ್ವಜನಿಕ ಶೌಚಾಲಯಗಳಲ್ಲಿ ಪ್ರಾರಂಭವಾದಾಗ ಸೊ ಇವರಲ್ಲಿ ಮೂತ್ರನಾಳದ ಸೋಂಕು ಸಾರ್ವಜನಿಕ ಸನ್ನಿವೇಶದಲ್ಲಿ ಹೆಚ್ಚಾಗುತ್ತದೆ. ಸೊ ಈ ಕಾಯಿಲೆ ಮಾನವ ಕುಲಕ್ಕೆ ತಿಳುವಂತೆ ಅತ್ಯಂತ ಹಳೆಯ ಕಾಯಿಲೆಗಳ ಒಂದಾಗಿರುತ್ತದೆ. ಹಾಗಾಗಿ ಈ ನಿರ್ದಿಷ್ಟ ಕಾಯಿಲೆಯ ಪ್ರಾಥಮಿಕ ಚಿಕಿತ್ಸೆ ಏನೆಂದರೆ, ಕರಿಮೆಣಸನ್ನು ರಾತ್ರಿಯಲ್ಲಿ ವಿನೆಗರ್ನೊಂದಿಗೆ ನೆನೆಸಿಟ್ಟು ಇದನ್ನು ಯುರೋಪಿಯನ್ ಜನರು ಮೂತ್ರನಾಳದ ಸೋಂಕಿನ ರೋಗಕ್ಕೆ ಪರಿಹಾರ ಕಂಡುಕೊಳ್ತಾರೆ ಅಥವಾ ಬಳಸಲಾಗ್ತದೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ, ನೀವು ಮಮ್ಮಿಗಳ ಬಗ್ಗೆ ಕೇಳ್ತೀರಿ. ಈಜಿಪ್ಟ್ ಮಮ್ಮಿಗಳು ಈ ಈಜಿಪ್ಟ್ ಮಮ್ಮಿಗಳಲ್ಲಿ ಎಂಬ್ಲಮಿಂಗ್ ಅನ್ನೋದೊಂದು ಪ್ರೊಸೆಸ್ ಇರುತ್ತೆ. ಎಂಬ್ಲಮಿಂಗ್ ಅಂದರೆ ಮೃತದೇಹಗಳನ್ನು ಸಂರಕ್ಷಿಸುವ ಪ್ರಕ್ರಿಯೆ. ಇದನ್ನು ಎಂಬ್ಲಮಿಂಗ್ ಪ್ರಕ್ರಿಯೆ ಎನ್ನಲಾಗುತ್ತದೆ. ಸೊ ಈ ಮಮ್ಮಿಗಳನ್ನು ಸಾವಿರಾರು ವರ್ಷಗಳ ಎಂಬ್ಲಮ್ ಮಾಡಿ ಸಂರಕ್ಷಿಸ್ತಾರೆ. ಈ ಮಮ್ಮಿಗಳಲ್ಲಿ ಸಂರಕ್ಷಿಸುವಾಗ ಬಳಸುವ ಅತ್ಯಂತ ಒಂದು ವಸ್ತು ಯಾವುದು ಅಂದರೆ ಈ ಕರಿಮೆಣಸನ್ನು ಬಳಸಿರ್ತಾರೆ. ಈ ಈಜಿಪ್ಟ್ ಮಮ್ಮಿಗಳ ವಿಶ್ಲೇಷಣೆ ನಡೆದಾಗ ಈ ಎಲ್ಲ ಇಡೀ ಇಡೀ ದೇಹದಲ್ಲಿ ನವರಂಧ್ರಗಳಲ್ಲಿ ಈ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಕರಿಮೆಣಸಿನಿಂದ ತುಂಬಿಸಲಾಗ್ತಿತ್ತು. ಸೊ ಆದ್ದರಿಂದ ಈ ವಸ್ತು ಅದು ಸರಕು ಭಾರತವಾಗಿತ್ತು. ಸೊ ಈ ಕರಿಮೆಣಸು ಏನಿದೆ, ಕರಿಮೆಣಸು ಭಾರತದಿಂದ ರಫ್ತಾಗ್ತಿತ್ತು. ಸೊ ಹೀಗಾಗಿ ಯುರೋಪಿಯನರು ಯಾವಾಗಲೂ ಈ ಮಸಾಲೆ ಅಥವಾ ಜೈವ ವೈದ್ಯಕೀಯ ವಸ್ತುಗಳ ಅಗತ್ಯ ಇರ್ತದೆ ಇವರಿಗೆ. ಸೊ ಹಾಗೂ ಹತ್ತಿ ಭಾರತದ ವಸ್ತು. ಇದರ ಬಳಕೆಯು ಯುರೋಪಿಯನರಿಗೆ ಬಹಳ ಅಗತ್ಯ ವಸ್ತುವಾಗಿದೆ. ಹತ್ತಿ ಕೂಡ ಇವರಿಗೆ ಅತಿ ಮುಖ್ಯವಾಗುತ್ತದೆ. ಇವರು ಭಾರತಕ್ಕೆ ಬರುತ್ತಿದ್ದರು ನೋಡಿ. ಇವರು ಭಾರತಕ್ಕೆ ಯಾಕೆ ಬರ್ತಿದ್ರು ಅಂದರೆ, ಸೊ ಈ ಕಾರಣದಿಂದ. ಸೊ ಆದರೆ ಇವರಿಗೆ ದಾರಿ ಅಥವಾ ಮಾರ್ಗವೆಲ್ಲ ಭಾಗಶಃ ಸಮುದ್ರ ಅಥವಾ ಭೂಮಿಯಿಂದ ಬರುವುದಾಗಿದೆ ನೋಡಿ. ಬಟ್ ಸಮುದ್ರ, ಈ ಮೆಡಿಟೇರಿಯನ್ ಸಮುದ್ರದಿಂದ ಮತ್ತು ಈ ಮೆಡಿಟೇರಿಯನ್ ಸಮುದ್ರದಿಂದ ಮತ್ತು ಭೂಮಿ ಅಂದರೆ ಮೆಡಿಟೇರಿಯನ್ ನಂತರ ಯಾವ ದೇಶಗಳಿದ್ದಾವೆ, ಸೊ ಅದ್ರ ಮುಖಾಂತರ ಮತ್ತೆ ಸಮುದ್ರದಿಂದ ಮುಖಾಂತರ ಬರಬೇಕಾಗ್ತದೆ ನೋಡಿ. ಯುರೋಪ್ ನಂತರ ಈ ಭೂಭಾಗದಲ್ಲಿ ಸಂಚಾರ ಬಹುತೇಕ ಕಠಿಣ ಇರ್ತಿತ್ತು. ಅಂದರೆ ನೋಡಿ, ಇವರ ಸಮುದ್ರದಿಂದ ಮತ್ತು ಯುರೋಪ್ರಿಗೆ ನಂತರ ಭೂಭಾಗ ಹೀಗೆ ಸಂಚಾರ ಮಾಡ್ತಿದ್ರು. ಇವರು ಇನ್ನೊಂದು
ಮತ್ತೊಂದು ಮಾರ್ಗ ಸಿಲ್ಕ್ ರೂಟ್ ಅಂತೇಳಿ. ಸಿಲ್ಕ್ ರೂಟ್. ಸೊ ರೇಷ್ಮೆ ಮಾರ್ಗ, ಸಿಲ್ಕ್ ರೂಟ್, ರೇಷ್ಮೆ ಮಾರ್ಗ. ಇಲ್ಲಿ ಚೀನಿಯರನ್ನ ಪ್ರಾಂತ್ಯದಿಂದ ಇಟಲಿಗೆ ಮತ್ತು ರೋಮ್ಗೆ ಈ ಮಾರ್ಗವನ್ನು ವ್ಯಾಪಾರಕ್ಕೆ ಬಳಸಲಾಗ್ತಿತ್ತು. ಸೊ ಈ ಮಾರ್ಗ ಬಹಳ ದುಬಾರಿ, ಯಾಕಂದರೆ ಸರಕು ಅನೇಕ ದಲ್ಲಾಳಿಗಳ ಕೈಯಲ್ಲಿ ಬದಲಾಯಿಸುತ್ತಿದ್ದಾರೆ. ಹೀಗಾಗಿ ಸರಕು ವಸ್ತುಗಳು ಬಹಳ ದುಬಾರಿಯಾಗುತ್ತದೆ. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಈ ವಸ್ತು ₹1 ಸರಕನ್ನು ರಫ್ತು ಮಾಡ್ಕೊಂಡು ಹೋದರೆ, ಹಾಗೆ ಅಲ್ಲಿ ದಲ್ಲಾಳಿಗಳ ಕೈಗೆ ಸಿಕ್ಕು ಅದೇ ಸರಕುಗಳು ಫಾರ್ ಎಕ್ಸಾಂಪಲ್ 3 ಕೈಗಳಲ್ಲಿ ಬದಲಾಯಿಸಿದರೆ ₹3 ಆಗಿರೋದು, 3 ಪಟ್ಟು ಆಗಿರ್ತದೆ. ಸೊ ಹೀಗೆ ಬೆಲೆ ಬದಲಾಗ್ತಾ ಇರ್ತದೆ. ಹೀಗಾಗಿ ಯುರೋಪ್ನಲ್ಲಿ ನಮ್ಮ ಭಾರತದ ಸರಕು ಬೆಲೆ ₹1 ಇದ್ದರೆ ಅಲ್ಲಿ ಯುರೋಪ್ನಲ್ಲಿ ₹100 ಇರ್ತದೆ. ಹಾಗಾಗಿ 15ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ಒಂದು ಹೊಸ ಪ್ರಯತ್ನ ಪ್ರಾರಂಭವಾಗಿದೆ. ಸೊ ಏನಂದರೆ, ಬಹುಪಾಲು ಯುರೋಪಿಯನ್ ರಾಜ್ಯ ಅಥವಾ ರಾಜರುಗಳು ಭಾರತಕ್ಕೆ ಪರ್ಯಾಯ ಅಥವಾ ನೇರ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಮುಂದಾಗ್ತಾರೆ. ಈ ಪ್ರಯತ್ನದಲ್ಲಿ ಸ್ಪೇನ್ ಮತ್ತು ಪೋರ್ಚುಗಲ್ ಮುಂದಿದ್ದವು. ಆದ್ದರಿಂದ ಇವರು ಭಾರತಕ್ಕೆ ನೇರ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಸಮುದ್ರಯಾನ ಮತ್ತು ಸಮುದ್ರ ಸಾಹಸ ಚಟುವಟಿಕೆಗಳನ್ನು ಉತ್ತೇಜಿಸಲು ಪ್ರಾರಂಭಿಸ್ತಾರೆ. ಸೊ ಆದ್ದರಿಂದ ಸ್ಪ್ಯಾನಿಷ್ ರಾಣಿ ಇಸಬೆಲ್ಲಾ ಇವರು ಕೊಲಂಬಸ್ಗೆ ಹಣ ನೀಡ್ತಾರೆ. ಆದರೆ ಈತ ಬೇರೆಡೆ ಹೋಗಿ ಇಳಿತಾನೆ. ಮತ್ತು ನಂತರ ಈತ ವೆಸ್ಟ್ ಇಂಡೀಸ್ನಲ್ಲಿ ಇಳಿತಾನೆ. ಸೊ ನಂತರ ಪೋರ್ಚುಗೀಸ್ನ ಪ್ರಿನ್ಸ್ ಹೆನ್ರಿ ದಿ ನ್ಯಾವಿಗೇಟರ್ ಸಮುದ್ರಯಾನ ಚಟುವಟಿಕೆಗೆ ಉತ್ತೇಜಿಸಲು ಪ್ರಾರಂಭಿಸ್ತಾನೆ. ಅಂತಿಮವಾಗಿ 2 ಅಥವಾ 3 ಪ್ರಯತ್ನದ ನಂತರ ವಾಸ್ಕೋ ಡಿ ಗಾಮ ಎಲ್ಲಿ ಬರ್ತಾನಂದರೆ, ಇವನು ಅಂತಿಮವಾಗಿ ಭಾರತದಲ್ಲಿ ಇಳಿದಾನೆ. ಈತ ಮೊದಲು ಎಲ್ಲಿ ಇಳಿತಾನಂದರೆ ಕೇಪ್ ಆಫ್ ಗುಡ್ ಹೌಸಲ್ಲಿ ಇಳಿತಾನೆ. ನಂತರ ಇವನು ಸೋಮಾಲಿಯಾದಲ್ಲಿ ಮಾಲಿಂಡಿ ಎಂಬ ಸ್ಥಳಕ್ಕೆ ಬಂದಿರ್ತಾನೆ. ಅಲ್ಲಿ ಒಬ್ಬ ಗುಜರಾತಿ ಪೈಲಟ್ ಇರ್ತಾನೆ. ಇವನು ಅವನಿಗೆ ಮಾರ್ಗದರ್ಶನ ನೀಡ್ತಾನೆ ಭಾರತಕ್ಕೆ ಹೋಗೋಕ್ಕೆ. ಸೊ ಇವನ ಹೆಸರು ಏನಂದರೆ ಅಬ್ದುಲ್ ಮಜೀದ್ ಆಗಿರ್ಬೋದು. ನೋಡಿ, ಗುಜರಾತಿನ ಒಬ್ಬ ಮಾರ್ಗದರ್ಶಿ ಅಬ್ದುಲ್ ಮಜೀದ್ ಈ ವಾಸ್ಕೋ ಡಿ ಗಾಮನಿಗೆ ಮಾರ್ಗದರ್ಶನ ನೀಡ್ತಾನೆ. ನಂತರ ಈ ವಾಸ್ಕೋ ಡಿ ಗಾಮ ಅಂತಿಮವಾಗಿ ಕೇರಳದ ಕಲ್ಲಿಕೋಟೆಯಲ್ಲಿ 1698ರಲ್ಲಿ ಬರ್ತಾನೆ. ಸೊ ಕೇರಳದ ಕಲ್ಲಿಕೋಟೆಯಲ್ಲಿ ಬರ್ತಾನೆ. ಸೊ ಅಲ್ಲಿನ ಕೇರಳದ ಸ್ಥಳೀಯ ಆಡಳಿತಗಾರ ಜಮೋರಿನ್ನಿಂದ ಸ್ವಾಗತಿಸ್ತಾನೆ. ಸೊ ಜಮೋರಿನ್ಗಳು ಸ್ವಾಗತಿಸ್ತಾರೆ ಇವನಿಗೆ. ಹೀಗಾಗಿ ಇವರು ಮುಂದಿನ 100 ವರ್ಷಗಳ ಕಾಲ ಅಂದರೆ 1600ವರೆಗೆ ವ್ಯಾಪಾರ ಇವರ ಪ್ರಬಲವಾಗಿತ್ತು. ಸೊ ವ್ಯಾಪಾರ ಅತಿ ಪ್ರಬಲವಾಗಿರ್ತದೆ. ಇವರು ನಮ್ಮ ಸರಕುಗಳನ್ನು ಯುರೋಪ್ ರಾಷ್ಟ್ರಗಳಲ್ಲಿ ತರಿಸ್ತಾರೆ. ಈ ಸರಕುಗಳು ಇಲ್ಲಿ ₹1 ಆದರೆ ಅಲ್ಲಿ ₹60, ₹80 ಹೀಗೆ ಮಾರ್ತಾಯಿದ್ರು. ಹೀಗೆ ನಮ್ಮ ವಸ್ತುಗಳು ಬೆಲೆಯಲ್ಲಿ ಹೆಚ್ಚಾಗುತ್ತಾ ಹೋಗ್ತಿದ್ವು. ಸೊ ಇದರಿಂದ ಡಚ್, ನೆದರ್ಲ್ಯಾಂಡು, ಬ್ರಿಟಿಷ್ ಮತ್ತು ಫ್ರೆಂಚ್ನಂಥ ಇತರ ಯುರೋಪ್ ದೇಶಗಳು ಪೋರ್ಚುಗೀಸರಿಂದ ಗಳಿಸಿದ ಲಾಭವನ್ನು ಕಡಿತಗೊಳಿಸೋಕ್ಕೆ ಭಾರತಕ್ಕೆ ಬರಲು ಮುಂದಾಗ್ತಾರೆ. ಈ ಕಂಪನಿಗಳು ಕೇವಲ ವ್ಯಾಪಾರದಿಂದ ಲಾಭಗಳಿಗೋಸ್ಕರ ಮಾತ್ರವಲ್ಲ, ಕ್ರಿಶ್ಚಿಯನ್ ಧರ್ಮವನ್ನು ಸಹ ಜನಪ್ರಿಯಗೊಳಿಸೋಕ್ಕೆ. ವಾಸ್ತವವಾಗಿ ಇವರ ಉದ್ದೇಶ ಏನಾಗಿರ್ತದೆ ಅಂದರೆ ಗಾಡ್ ಗೋಲ್ಡ್ ಗ್ಲೋರಿ. ಏನಂದರೆ ಗಾಡ್ ಗೋಲ್ಡ್ ಗ್ಲೋರಿ. ಸೊ ಈ 3 ಉದ್ದೇಶವಾಗಿರ್ತದೆ. ಸೊ ಪ್ರಾರಂಭದಲ್ಲಿ ವ್ಯಾಪಾರ ಮತ್ತು ಪರಿಶೋಧನೆಯ ಉದ್ದೇಶಗಳಿಗೆ ಬಂದಿರ್ತಾರೆ. ನಂತರ ಪರಿಶೋಧನೆ ಮತ್ತು ಸ್ಥಳೀಯರ ಶೋಷಣೆ ಮತ್ತು ವಸಾಹತುಶಾಹಿಯ ಜನ್ಮಕ್ಕೆ ಕಾರಣವಾಗ್ತವೆ. ಇದರಿಂದ ಭಾರತವು 400 ವರ್ಷಗಳ ಕಾಲ ಕ್ರಮೇಣ ಗುಲಾಮನಾಗಿ ಇರಬೇಕಾಗುತ್ತದೆ. ಸೊ 1700 ಹಂತದ ಒಳಗೆ ಭಾರತದಲ್ಲಿ ಪೋರ್ಚುಗೀಸ್ ಪ್ರಭಾವ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಈ ನಡುವೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗಳು ಭಾರತದಲ್ಲಿ ತಮ್ಮ ಸ್ಥಾನಗಳನ್ನು ಭದ್ರಗೊಳಿಸಲು ಹೋರಾಡ್ತಿರ್ತಾರೆ ಆರಂಭದಲ್ಲಿ. ಸೊ ಆದ್ದರಿಂದ 1740ರ ದಶಕದ ಹೊತ್ತಿಗೆ ಪರಸ್ಪರ ಹೋರಾಡಲು ಪ್ರಾರಂಭಿಸ್ತಾರೆ. ಸೊ ಅವರ 2 ಪ್ರಾದೇಶಿಕ ವಸಾಹತು ರಾಜ್ಯ ಮತ್ತು ಪ್ರದೇಶಗಳನ್ನು ಹೊಂದಿರ್ತಾರೆ. ಅವು ಯಾವುವು ಅಂದರೆ ಕರ್ನಾಟಿಕ್, ಮದ್ರಾಸ್ ಮತ್ತು ಹೈದರಾಬಾದ್ ಸ್ಥಳಗಳು ಇವರಿಗೆ ಅಂತಿಮವಾದ ವಸಾಹತು ಸ್ಥಳಗಳಾಗ್ತವೆ. ಸೊ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗಳು 2 ಸ್ಥಳಗಳನ್ನು ವಿಜಯವಾಗಿ ಹೊಂದುತ್ತಾರೆ. ಸೊ ಪಡ್ಕೊಳ್ತಾರೆ ಇವನ್ನ. 18ನೇ ಶತಮಾನದಲ್ಲಿ ಯುರೋಪ್ ಕಂಪನಿಗಳು ತಮ್ಮ ವಸಾಹತು ಪ್ರದೇಶಗಳನ್ನು ಬಲಪಡಿಸ್ತಿರ್ತಾರೆ. ಸೊ ಈಗ ಮೊಘಲರ ಅವನತಿ ಮತ್ತು ನಂತರ ಮೊಘಲರ ಅವನತಿಗೆ ಬರೋಣ. ಆರಂಭಿಕ ಮೊಘಲರು ಬಾಬರ್, ನಂತರ ಹುಮಾಯೂನ್, ಜಲಾಲುದ್ದೀನ್, ಅಕ್ಬರ್, ಜಹಾಂಗೀರ್, ಶಹಜಹಾನ್, ಔರಂಗಜೇಬ ಹಾಗೂ ಶಕ್ತಿಶಾಲಿ ಮೊಘಲ್ ಚಕ್ರವರ್ತಿ ಎಂದು ನಾವು ನೋಡಿರ್ತೇವೆ. ನಿಮಗೆ ಅನಿಸಿರುತ್ತೆ. 1707 ಹೊತ್ತಿಗೆ 80
ಐದರಲ್ಲಿ ಆಡಳಿತಗಾರನಾಗಿರ್ತಾನೆ. ಐದರಲ್ಲಿ ಫ್ರೆಂಚ್ನೊಂದಿಗೆ ಬಹಳ ಉತ್ತಮ ಸ್ನೇಹವನ್ನು ಹೊಂದಿರ್ತಾನೆ. ಇವರ ಸಹಾಯದಿಂದ ಮೈಸೂರು ಪ್ರದೇಶಗಳಲ್ಲಿ ಅನೇಕ ಶಸ್ತ್ರಾಸ್ತ್ರದ ಕಾರ್ಖಾನೆಗಳನ್ನು ಸುಟ್ಟಿರ್ತಾನೆ. ಸೊ ಇದರಿಂದ ಬ್ರಿಟಿಷರು ಅಥವಾ ಇದರ ನಡುವೆ ಯುದ್ಧ ಆರಂಭವಾಗುತ್ತದೆ. 1767ರಲ್ಲಿ ಒಂದನೇ ಯುದ್ಧ ಪ್ರಾರಂಭವಾದಾಗ 1780ರಲ್ಲಿ ಎರಡನೇ, ಮೂರನೇ, 1790 ಕೊನೆಯದಾಗಿ 1791 ಮೊದಲ ಎರಡು ಇದರಲ್ಲಿ ಬ್ರಿಟಿಷ್ನೊಂದಿಗೆ ಹೋರಾಡಿ ಸತ್ತಿದ ನಂತರ ಉಳಿದ ಎರಡು ಟಿಪ್ಪು ಸುಲ್ತಾನ್ ನಡುವೆ ನಡೆದಿರ್ತವೆ. ಈ ಕೊನೆಯ ಯುದ್ಧಗಳಲ್ಲಿ ಕೇವಲ ಬ್ರಿಟಿಷರೊಂದೇ ಅಲ್ಲ, ಮರಾಠ, ನಿಜಾಂ, ಟ್ರಾಂಕೋ ಆಡಳಿತವರು ಬ್ರಿಟಿಷರಿಗೆ ಎಲ್ಲ ಬೆಂಬಲಿತರಾಗಿರ್ತಾರೆ. ಅನೇಕ ರಾಜ್ಯಗಳು ಇವರ ಪರವಾಗಿ ನಿಂತಿರ್ತವೆ. ಸೊ ಇವ್ರ ಪರವಾಗಿ ನಿಂತಿರ್ತವೆ. ಸೊ 1799ರಲ್ಲಿ ಸಂಪೂರ್ಣವಾಗಿ ಟಿಪ್ಪು ಸುಲ್ತಾನ್ ಕೊಲ್ಲಲ್ಪಡ್ತಾರೆ. ತದನಂತರ ಈ ಕೃತ್ಯ ಮರಾಠರಿಗೆ ಬರುತ್ತದೆ. ಇವರು ಬ್ರಿಟಿಷ್ ಶಕ್ತಿಯಿಂದ ಬಲವಾಗಿರ್ತಾರೆ. ಸೈನ್ಯವನ್ನು ಹೋರಾಡದ ತಂತ್ರಗಳು ಭಾರತದಲ್ಲಿ ಅತ್ಯಂತವಾಗಿರುತ್ತವೆ. ಹೀಗಾಗಿ ಬ್ರಿಟಿಷರು ಹೋರಾಡಲು ಸೂಕ್ತ ಸಮಯದ ತೆಗೆದುಕೊಂಡಿರ್ತಾರೆ ಅಥವಾ ಕಾಯ್ತಿರ್ತಾರೆ. ಸಮಯ ಅಂದರೆ ಅಬ್ದಾಲಿ ಕೈಯಲ್ಲಿ ಮರಾಠರು ಸೋಲು 1761ರಲ್ಲಿ ಪಾಣಿಪತ್ ಮೂರನೇ ಕದನ. ಇದು ಮರಾಠ ಶಕ್ತಿಯ ಅವನತಿಗೆ ಕಾರಣವಾಗುತ್ತದೆ. ಇದರಲ್ಲಿ ಅಬ್ದಾಲಿಗೆ ಲಾಭವಾಗಿಲ್ಲ. ಬಹುತೇಕ ಲಾಭ ಬ್ರಿಟಿಷರು ಪಡೆದಿರ್ತಾರೆ. ಬ್ರಿಟಿಷ್ ಮತ್ತು ಮರಾಠದೊಂದಿಗೆ ಒಬ್ಬ 3 ಯುದ್ಧಗಳನ್ನು ನಡೆದಿರ್ತಾರೆ. ಒಟ್ಟು 3 ಯುದ್ಧಗಳು 1775ರಿಂದ 1810ರವರೆಗೆ ಪೇಶ್ವೆಗಳ ಆಳ್ವಿಕೆ ಬ್ರಿಟಿಷರು ವಶಗೊಂಡಿರ್ತಾರೆ. ನಂತರ ಇವರ ಗುರಿ ಪಂಜಾಬಿನ ಶಿಖರ ಪ್ರದೇಶವಾಗಿದೆ. ಇಲ್ಲಿ ಗುರು ನಾನಕ್ ಮೊದಲ ಸಿಖ್ ಗುರುವಾಗಿರ್ತಾನೆ. ಲೋಧಿಗಳ ಸಮಕಾಲೀನಾಗಿರ್ತಾನೆ. ಇವರು 10 ಶಿಖ್ ಗುರುಗಳು ಆಳಿದಿರ್ತಾರೆ. ಹಾಗಾಗಿ ಪಂಜಾಬ್ ಶಿಖರ ಪ್ರದೇಶವಾಗಿದ್ದಾರೆ. ನಂತರ ಕೊನೆಯ ಶಿಖರ ಗುರು ಗೋವಿಂದ ಸಿಂಗ್ ಅವರ ಮರಣ ನಂತರ ಇದರಿಂದ ಪಂಜಾಬ್ ಅನೇಕ ದರ್ಶನ ಒಕ್ಕೂಟಗಳಾಗಿ ವಿಭಜನೆ ಇರ್ತದೆ. ಇವೆಲ್ಲವೂ ಸಂಘಟನೆಗಳು ಶಕ್ತಿಶಾಲಿಗಳಾಗಿರಲಿಲ್ಲ. 1790ರಲ್ಲಿ ರಂಜಿತ್ ಸಿಂಗ್ ಎಲ್ಲ ಸಣ್ಣ ಒಕ್ಕೂಟಗಳನ್ನು ಮನವೊಲಿಸಿ ಪಂಜಾಬ್ನ ಹೊಸ ರಾಜ್ಯವನ್ನು ಸ್ಥಾಪಿಸ್ತಾನೆ. ಎಲ್ಲ ಒಕ್ಕೂಟಗಳು ಸಂಘರ್ಷಿಸಿದ ಇವತ್ತು. ಸೊ ಬ್ರಿಟಿಷರೊಂದಿಗೆ ಸ್ನೇಹವನ್ನು ಬಳಸುತ್ತಿರ್ತಾನೆ. ಯಾಕೆಂದರೆ ಬ್ರಿಟಿಷರು ಬಹಳ ಶಕ್ತಿಧರಾಗಿರ್ತಾರೆ ಆಗಿನ ಕಾಲದಾಗ ಎಂಬುದನ್ನು ನಿಮಗೆ ತಿಳಿಸುತ್ತದೆ. ಈತ ಅವರೊಂದಿಗೆ ಕೆಣಕುವ ಬದಲು ಸ್ನೇಹಿತನಾಗಿರ್ತಾನೆ. ಸೊ ನ್ಯಾಯ ಮಾಡಿ ಇವರ ಬೆಂಬಲದೊಂದಿಗೆ ಭಾರತೀಯ ಉಪಖಂಡದಲ್ಲಿ ಅತ್ಯಂತ ಬಲವಾದ ಸೈನ್ಯವನ್ನು ಸೃಷ್ಟಿಸಿ ಹೋರಾಡ್ತಾನೆ. ಸೊ ಮಹಾರಾಜನ ಚಿಂತೆಗೆ ಒಂದು ಸಮಯದಲ್ಲಿ ಬ್ರಿಟಿಷರು ಮತ್ತು ಇವರ ನಡುವೆ ಯಾವುದೇ ಮುಖಾಮುಖಿ ಹೋರಾಟಗಳು ಇರಲಿಲ್ಲ. ನಂತರ 1839ರಲ್ಲಿ ಈತ ಮರಣ ಹೊಂದಿದ ನಂತರ 1845ರಲ್ಲಿ ಒಂದನೇ ಅಥವಾ 45-49ರಲ್ಲಿ ಎರಡನೇ ಬ್ರಿಟಿಷರು ಪಂಜಾಬ್ನ ಖಲ್ಸಾ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸುತ್ತಾರೆ. 80% ಪಂಜಾಬ್ ಬ್ರಿಟಿಷರ ಪಾಲಾಗುತ್ತದೆ. ನಂತರ ಭಾರತ ಸ್ಥಳೀಯರು ಬಹಳ ದೊಡ್ಡ ಜನಾಂಗ ಭಾರತ ನಾಗರಿಕರು ಸಮಾಧಾನಗೊಂಡು 1770ರಿಂದ 1857 ಇವರ ಅಧಿಕಾರ ವಿರುದ್ಧ ದಂಗೆಗಳು ಸಂಘಟಿತಗಳು ಬ್ರಿಟಿಷರ ವಿರುದ್ಧ ನಡೆಯುತ್ತಾರೆ. ಅನೇಕ ನಾಗರಿಕ ಮತ್ತು ಬುಡಕಟ್ಟು ಹೋರಾಟಗಳು ಅಂತಿಮ ಹಂತವೆಂದರೆ 1857ರಿಂದ 1857 ಇದು ಭಾರತೀಯ ಇತಿಹಾಸದ ಒಂದು ಮಹತ್ತರ ಘಟನೆ ಅಂತ ಹೇಳ್ಬೋದು. ಈ ಸೈನ್ಯದಲ್ಲಿ ಶೇಕಡ 80% ಭಾರತೀಯ ಬ್ರಿಟಿಷ್ ಸೈನ್ಯದಲ್ಲಿರ್ತಾರೆ. ಸುಮಾರು 15-20 ಮಾತ್ರ ಬ್ರಿಟಿಷ್ ಸೈನಿಕರು ಇರ್ತಾರೆ. ಅವರೆಲ್ಲರೂ ಅತ್ಯಂತ ಮೇಲಿನ ಅಧಿಕಾರಿ ಸ್ಥಾನದಲ್ಲಿರ್ತಾರೆ. ಇವರ ಕೈ ಕೆಳಗೆ ನಮ್ಮ ಭಾರತೀಯರು ಕೆಲಸ ಮಾಡ್ತಿರ್ತಾರೆ. 1857 ದಂಗೆ ಬಂದರೆ ಈ 57 ದಂಗೆ ಬಂದರೆ ಹಿಂದೆ ಭಾರತೀಯರು ಅತಿ ಹೆಚ್ಚಾಗಿ ಶೋಷಣೆ ಒಳಪಟ್ಟಿರ್ತಾರೆ. ಹೀಗಾಗಿ 1870ರಿಂದ ಅದು ಜ್ವಾಲಾಮುಖಿ ಅಂತ ಹೇಳ್ಬೋದು. 1810 ತಕ್ಷಣ ಕಾರಣ ಏನಂದರೆ ಬ್ರಿಟಿಷ್ ಸೈನ್ಯದಲ್ಲಿ ಬಳಸಲಾಗ್ತಿದ್ದ ರಫೇಲ್ ನಿಮಗೆ ಗೊತ್ತಿದ್ದಂಗೆ ಅದನ್ನು ಬ್ರೌನ್ ಬೇಸ್ ಮಾಸ್ಕೆಟ್ ಅಂತ ಕರೀತಾರೆ. ಸೊ ಬ್ರೌನ್ ಬೇಸ್ ಮಾಸ್ಕೆಟ್ ಇದು ಹಳೆಯ ರೈಫಲ್ ಆಗಿರ್ತದೆ. ನಂತರ ಇದನ್ನು ಹೊಸ ರೈಫಲ್ ಎನ್ಫೀಲ್ಡ್ ರೈಫಲ್ ಅಂತ ಕರೆಯಲಾಗ್ತದೆ. ಅಂದರೆ ಹೊಸ ರೈಫಲನ್ನು ತಯಾರು ಮಾಡ್ತಾರೆ. ಇದು ಹೆಚ್ಚಿನ ವ್ಯಾಪ್ತಿ ಮತ್ತು ಹೆಚ್ಚಿನ ನಿಖರತೆಯನ್ನು ಹೊಂದಿರ್ತದೆ. ಇಲ್ಲಿ ಸಮಸ್ಯೆ ಏನಂದರೆ ಈ ರೈಫಲ್ನಲ್ಲಿ ತುಂಬಬೇಕಾದ ಕಾರ್ಟೇಜ್ ಇಲ್ಲಿ ಕಾಗದಗಳಿಂದ ಬಿಸಿ ಕಾರ್ಟೇಜ್ ಲೇಪಿಸ್ತಿದ್ರು. ಈ ಕಾಗದದಲ್ಲಿ ಹಸುವಿನ ಮಾಂಸದ ಕೊಬ್ಬು ಮತ್ತು ಹಂದಿಯ ಮಾಂಸದ ಕೊಬ್ಬು ಲೇಪನ ಮಾಡಲಾಗ್ತಿತ್ತು. ಸೊ ಸೈನಿಕರಿಗೆ ಸೂಚನೆ ಏನೆಂದರೆ ಕಾರ್ಯನಿರ್ವಹಿಸುವಾಗ ಅವರು ಈ ಕಾಗದವನ್ನು ಬಾಯಿಂದ ತೆಗೆಯಬೇಕಿತ್ತು. ತೆಗೆದ ನಂತರ ರಫೇಲ್ನಲ್ಲಿ ಲೋಡ್ ಮಾಡಬೇಕಾಗುತ್ತದೆ. ಇದರಿಂದ ಅಥವಾ ಈ ಘಟನೆಯಿಂದ ಇದು ವಾಸ್ತವವಾಗಿ ಹಿಂದೂ ಮತ್ತು ಮುಸ್ಲಿಂ ಸೈನಿಕರ ಧಾರ್ಮಿಕ ಮೌಲ್ಯಗಳಿಗೆ ತೊಡಕಾಗಿರ್ತದೆ. ಅದು ನೋವಾಗ್ತದೆ. ನೀವು ಗೊತ್ತಿರೋಂಗೆ ಹಿಂದೂ ಧರ್ಮದ ವಂಶವು ಸ್ವಾಗತಾರಲ್ಲ, ಇಸ್ಲಾಂ ಧರ್ಮದಲ್ಲಿ ವಂಶವು ಸ್ವಾಗತಾರಲ್ಲ. ಹಾಗಾಗಿ ಸೈನಿಕರು ಧಾರ್ಮಿಕ ಮೌಲ್ಯಗಳಿಗೆ ಉಂಟಾಗಿ ಕಾರ್ಟೇಜ್ಗಳನ್ನು ಬಳಸಲು ನಿರಾಕರಿಸ್ತಾರೆ. ಇದರಿಂದ ಬ್ರಿಟಿಷರು ಸೈನಿಕರಿಗೆ ಕ್ರಮೇಣ ಅನಾನುಕೂಲತೆ ಮತ್ತು ಸೈನಿಕರ ಭತ್ಯೆ ಕಡಿತ ಮಾಡ್ತಾರೆ. ಸೇವೆಗಳಿಂದ ವಜಾಗೊಳಿಸ್ತಾರೆ, ತೆಗೆದುಹಾಕ್ತಾರೆ. ಕಲ್ಕತ್ತಾದ ಬಾರಕ್ಪುರ್ ಪ್ರದೇಶದಲ್ಲಿ ಒಬ್ಬ ಸೈನಿಕನಾದ ಮಂಗಲ್ ಪಾಂಡೆ ಇದರ ಬಗ್ಗೆ ಧ್ವನಿ ಎತ್ತಾರೆ. ಮುಂದೆ ಹೋಗಿ ಅವನು ತನ್ನ ಕಮಾಂಡರ್ ಅಧಿಕಾರಿಗಳನ್ನು ಕೊಂದಿರ್ತಾನೆ. ಸೊ ಇದರಿಂದ ಅವನಿಗೆ ಕಠಿಣ ಶಿಕ್ಷಣ ಆಯಿತು. ಮಂಗಲ್ ಪಾಂಡೆ ಮೀರತ್ನಲ್ಲಿ ಒಬ್ಬ ಸೈನಿಕರಿಗೆ ಕೆಲವು ಗುಂಡುಗಳನ್ನು ಬಳಸಲು ನಿರಾಕರಿಸಿದಾಗ ಅವನಿಗೆ 10 ವರ್ಷ ಜೈಲು ಶಿಕ್ಷೆ ನೀಡಲಾಗಿದೆ. ಅಲ್ಲಿನ ಸೈನಿಕರು ಅವಮಾನ ಮಾಡ್ತಿರ್ತಾರೆ. ಅವಮಾನಗೊಳಗಾದ ಸೈನಿಕರು ತಮ್ಮ ಸೈನಿಕ ಕೈದಿಗಳನ್ನು ಮುಕ್ತಗೊಳಿಸಲು ಸಂಜೆಯ ಹೊತ್ತಿಗೆ ಮೀರತ್ನಲ್ಲಿ ಎಲ್ಲ ಕಮಾಂಡಿಂಗ್ ಅಧಿಕಾರಿಗಳನ್ನು ಕೊಂದುಬಿಡ್ತಾರೆ. ಬ್ರಿಟಿಷ್ ಕಮಾಂಡೋ ಅಧಿಕಾರಿಗಳನ್ನು ಕೊಂದುತ್ತಾರೆ. ಮುಂದಿನ ಬೆಳಗ್ಗೆ ಸರಿಯಾಗಿ ಮೇ 10, 1857ರಲ್ಲಿ ಮತ್ತು 11ನೇ ಮೇಯಲ್ಲಿ ದೆಹಲಿಗೆ ತಲುಪಿ ಅಲ್ಲಿನ ಕೊನೆಯ ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಜಾಫರ್ ಅವರ ನೇತೃತ್ವದಲ್ಲಿ ದಂಗೆಯನ್ನು ಪ್ರಾರಂಭಿಸ್ತಾರೆ. ದಂಗೆಯನ್ನು ಘೋಷಿಸ್ತಾರೆ. ಇದರಲ್ಲಿ ರಾಣಿ ಲಕ್ಷ್ಮೀಬಾಯಿ, ಬೇಗಂ ಜಯರತ್ ಮಹಲ್, ನಂತರ ನಾನಾ ಸಾಹೇಬ್, ತಾತ್ಯಾ ಟೋಪಿ, ಮೌಲ್ಯ ಅಹಮದ್ ಸಿದ್ದುಲ್ಲಾ ಎಲ್ಲ ವ್ಯಕ್ತಿಗಳು ಅದರಲ್ಲಿ ಭಾಗವಹಿಸಿರ್ತಾರೆ. ದುರದೃಷ್ಟವಶಾತ್ ಹೋರಾಟವನ್ನು ಬ್ರಿಟಿಷರು ಹತ್ತಿಕ್ತಾರೆ. ಇದಕ್ಕೆ ಕೇಂದ್ರ ನಾಯಕತ್ವ ಕೊರತೆ ಇರ್ತದೆ. ಹಲವು ಕಾರಣಗಳಿರ್ತವೆ. ಅಂತಿಮವಾಗಿ 1858ರಲ್ಲಿ ಮಧ್ಯಭಾಗದ ವೇಳೆಗೆ ದಂಗೆಯನ್ನು ಹತ್ತಿಕ್ಕಿರ್ತಾರೆ. ಸೊ ಇಲ್ಲಿ ಭಾರತೀಯ ರಾಷ್ಟ್ರೀಯತೆಯ ಪ್ರಜ್ಞೆ ಇರಲಿಲ್ಲ. ಹಾಗಾಗಿ ಈ ದಂಗೆ ಅಖಂಡ ಭಾರತೀಯ ರಾಷ್ಟ್ರೀಯತೆಯ ಭಾರವನ್ನು ಹೋಗಲಿಲ್ಲ. ಸೊ
ನಂತರ ಕ್ರಮೇಣ ಈ ದಂಗೆಯಿಂದ ಅಖಂಡ ಭಾರತೀಯ ರಾಷ್ಟ್ರೀಯತೆಯ ಭಾವನೆಯನ್ನು ಬರ್ತದೆ. 1857ರಿಂದ 1885ರಲ್ಲಿ ಈ ಅಭಿಯಾನಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಕಾರಣವಾಗುತ್ತದೆ. ಕಾಂಗ್ರೆಸ್ ಸ್ಥಾಪನೆಯೊಂದಿಗೆ ಸ್ವತಂತ್ರ ಹೋರಾಟ ಹಂತಗಳು ಪ್ರಾರಂಭವಾಗ್ತವೆ. ನಂತರ ಸ್ವತಂತ್ರ ಹೋರಾಟ ಕಥೆಗೆ ಬರೋಣ. ಅಂದರೆ ಸ್ವತಂತ್ರ ಹೋರಾಟದಲ್ಲಿ ಅಹಿಂಸಾತ್ಮಕ ಮತ್ತು ಹಿಂಸಾತ್ಮಕ ಎಂಬ ಎರಡು ರೀತಿಯ ಚಳುವಳಿಗಳು ಇರ್ತವೆ. ಇದರ ಒಂದರ ನಂತರ ಒಂದರಿಂದ ನಡೆಯುತ್ತಿರ್ತವೆ. 1885ರಲ್ಲಿ ಕಾಂಗ್ರೆಸ್ ಸ್ಥಾಪನೆಯಾಗುತ್ತದೆ. ನಿವೃತ್ತ ಬ್ರಿಟಿಷ್ ನಾವೆಲ್ ಸೇವಕ ಎ. ಹೋಮ್ ಮತ್ತು ಭಾರತೀಯವಾದಿಗಳಾದ ದಾದಾ ಸಾಹೇಬ್ ನವರೋಜಿ, ರವೀಂದ್ರನಾಥ್ ಬ್ಯಾನರ್ಜಿ, ಫಿರೋಜ್ ಶಾ ಮೆಹ್ತಾ, ಬದುರುದ್ದೀನ್ ತ್ಯಾಗಿ, ಮಹಾದೇವ್ ಗೋವಿಂದ ರಾನಡೆ, ಗೋಪಾಲಕೃಷ್ಣ ಗೋಖಲೆ ಮುಂತಾದವರು ಭಾಗಿಯಾಗಿರ್ತಾರೆ. ಮಂದಗಾಮಿಗಳ ಹಂತ 1885ರಿಂದ 1905ರವರೆಗೆ ಇದು ಮಂದಗಾಮಿಗಳ ಮಿತಿವಾದಗಳ ಹಂತ ಇರುತ್ತದೆ. ನಂತರ ಕಾಂಗ್ರೆಸ್ ಸೇರಿದ ಇತರ ನಾಯಕರು ಮಿತಿವಾದಗಳ ವಿಧಾನಗಳನ್ನು ಕಾರ್ಯಗಳನ್ನು ಒಪ್ಪಲಿಲ್ಲ. ಕಾರ್ಯಗಳನ್ನು ತಮ್ಮದೇ ದೇಶದಲ್ಲಿ ಹಕ್ಕು ಗಳಿಗಾಗಿ ಭಿಕ್ಷೆ ಬೇಡುವುದು ಅವರ ಪ್ರಶ್ನೆ ಆಗಿರುತ್ತದೆ. ಮಂದಗಾಮಿಗಳ ಕೆಲವು ನಾಯಕರುಗಳಲ್ಲಿ ಇವರನ್ನು ಉಗ್ರಗಾಮಿ ಮತ್ತು ತೀವ್ರಗಾಮಿ ಎಂದು ಕರೆಯುತ್ತಾರೆ. ನಂತರ ದಿನಗಳಲ್ಲಿ ಉಗ್ರವಾಗಿ ಒಂದು ತಂಡ ಸೃಷ್ಟಿಯಾಗಿದೆ. ಅದರಲ್ಲಿ ಬಾಲಗಂಗಾಧರ ತಿಲಕ್, ಲಾಲ್ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಅರವಿಂದ್ ಘೋಷ್ ಸೇರಿದಂತೆ 1905ರಲ್ಲಿ ಬಂಗಾಳ ವಿಭಜನೆ ಆಗುತ್ತದೆ. ವೈಸ್ರಾಯ್ ಕರ್ಜನ್ ಬಂಗಾಳದ ಕೋಮುವಾದದ ಮೇಲೆ ವಿಧಿಸುತ್ತಿರ್ತಾರೆ. ವೈಸ್ರಾಯ್ ಕರ್ಜನ್ ಇಲ್ಲಿ ಪೂರ್ವ ಬಂಗಾಳ ಮುಸ್ಲಿಂ ಬಹುಸಂಖ್ಯಾತ, ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ ಹಿಂದೂ ಬಹುಸಂಖ್ಯಾತ ಎಂದು ವಿಭಜಿಸುತ್ತಿರ್ತಾನೆ. ಇದು ಒಡೆದು ಆಳುವ ನೀತಿಯಾಗಿರುತ್ತದೆ. ಇದನ್ನು ವಿರೋಧಿಸಲು ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿಗಳು ಪ್ರಾರಂಭವಾಗುತ್ತದೆ. ಬ್ರಿಟಿಷ್ ತಯಾರಿಸಿದ ವಸ್ತುಗಳನ್ನು ಬಹಿಷ್ಕರಿಸುವುದು, ಭಾರತೀಯ ನಿರ್ಮಿತ ವಸ್ತುಗಳನ್ನು ಬಳಸಲು ಕರೆ ನೀಡುವುದು. ಆದರೆ ಮಂದಗಾಮಿಗಳು ಮತ್ತು ಉಗ್ರಗಾಮಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತದೆ. 1907ರಲ್ಲಿ ಸೂರತ್ ಅಧಿವೇಶನದಲ್ಲಿ ಕಾಶ್ಮೀರ ಬಾಲಗಂಗಾಧರ ಜಗಳವಾಗಿ ಈ ದೇಶದಲ್ಲಿ ಇಬ್ಬರು ಬೇರೆಯಾಗ್ತಾರೆ. ಈ ಘಟನೆಗಳಿಂದ ಕಾಂಗ್ರೆಸ್ನಲ್ಲಿ ವಿಭಜನೆಗೆ ಕಾರಣವಾಗಿದೆ. ಇದನ್ನು ಸೂರತ್ ಸ್ಪ್ಲಿಟ್ ಈ ಘಟನೆಯನ್ನು ಸೂರತ್ ಸ್ಪ್ಲಿಟ್ ಎಂದು ಕರೀತಾರೆ. ಸೂರತ್ ವಿಭಜನೆ ಅಂತ ಕರೀತಾರೆ. ಇದರಿಂದ ಬ್ರಿಟಿಷರಿಗೆ ಲಾಭದಾಯಕವಾಗುತ್ತದೆ. ಬ್ರಿಟಿಷರು ಮಿತಿವಾದಿ ಅಥವಾ ಮಂದಗಾಮಿ ನಾಯಕರ ಆಶಯಗಳನ್ನು ಕೇಳಿ ನೀವು ನಮ್ಮೊಂದಿಗೆ ಸಹಕರಿಸಿ ನಿಮಗೆ ರಾಜಕೀಯ ಸುಧಾರಣೆಗಳನ್ನು ತರುತ್ತೇವೆ. ನಂತರ ಇವರು 1909ರಲ್ಲಿ ಬ್ರಿಟಿಷ್ ಸರ್ಕಾರವು ಪಾರ್ಲಿಮೆಂಟು ಸುಧಾರಣೆಗಳನ್ನು ಜಾರಿಗೆ ತರುತ್ತದೆ. ಇದನ್ನು 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಅಂತ ಕರೀತಾರೆ. ಇದರಲ್ಲಿ ಒಡೆದಾಳುವ ರೀತಿಯ ಅಂಶವೆಂದರೆ ಮುಸ್ಲಿಂ ಜನಸಂಖ್ಯೆಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಸಪರೇಟ್ ಎಲೆಕ್ಟೋರಲ್ ಘೋಷಿಸುತ್ತಾರೆ. ಇಲ್ಲಿ ಪ್ರತ್ಯೇಕ ಮತಕ್ಷೇತ್ರದ ಅಭ್ಯರ್ಥಿಯು ಮುಸ್ಲಿಂ ಮತದಾರರು. ಈ ಪ್ರದೇಶಗಳಲ್ಲಿ ಎಷ್ಟು ಹಿಂದೂಗಳು ಅಥವಾ ಸಿಖ್ಖರು ಇದ್ದರೂ ಅವರಿಗೆ ಮತ ಚಲಾಯಿಸುವ ಹಕ್ಕಿರುವುದಿಲ್ಲ. ಕೇವಲ ಮುಸ್ಲಿಂ ಮಾತ್ರರಿಗೆ ಮುಸ್ಲಿಂ ಕ್ಷೇತ್ರಗಳಿಗೆ ಮತ ಹಾಕುವ ಹಕ್ಕಿರುತ್ತದೆ. ಹೀಗೆ ಬ್ರಿಟಿಷರು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳನ್ನು ವ್ಯತ್ಯಾಸ ಸೃಷ್ಟಿಸುತ್ತಾರೆ. ಇದರಿಂದ ಭಾರತದಲ್ಲಿ ಕೋಮುವಾದದ ಬೀಜವನ್ನು ಬಿತ್ತಿರುತ್ತಾರೆ. ಇಂದಿಗೂ ಇದು ಮುಂದುವರಿಯುತ್ತಲೇ ಇದೆ. ನಂತರ 1914ರಲ್ಲಿ ತಿಲಕ್ ಜೈಲಿನಿಂದ ಬಿಡುಗಡೆಯಾಗುತ್ತಾರೆ. ತಿಲಕ್ ಜೈಲಿನಿಂದ ಹೊರಬಂದು ರಾಜಕೀಯ ಚಟುವಟಿಕೆಗಳನ್ನು ಪ್ರಾರಂಭಿಸಿ ಭಾರತದಲ್ಲಿ ಜಾಗೃತಿ ಮೂಡಿಸಲು ಸಮಾಜದಲ್ಲಿ ಧಾರ್ಮಿಕ ಸುಧಾರಣೆಗಳನ್ನು ಮತ್ತು ಶ್ರೀಮತಿ ಅನಿ ಬೆಸೆಂಟ್ ಭಾರತದ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸದಸ್ಯರಾಗಿರ್ತಾರೆ. 1893ರಿಂದ ಭಾರತದಲ್ಲಿದ್ದರು. ಇವರು ಐರ್ಲೆಂಡ್ ದೇಶದ ಮಹಿಳೆಯಾಗಿರ್ತಾರೆ. ಬ್ರಿಟಿಷರು ಕೂಡ ಬ್ರಿಟಿಷರ ವಸಾಹತುರಿಂದ ಇಲ್ಲಿ ಸಾಕಷ್ಟು ನೋವನ್ನು ನೋಡಿರ್ತಾರೆ. ಈ ಮಹಿಳೆ ಅನಿ ಬೆಸೆಂಟ್ ಅವರು ಸಾಕಷ್ಟು ನೋವನ್ನು ನೋಡಿರ್ತಾರೆ. ಆದ್ದರಿಂದ ಇವರು ಭಾರತೀಯ ಬಗ್ಗೆ ಸಹಾನುಭೂತಿ ಹೊಂದಿರ್ತಾರೆ. ನಂತರ 1914ರಲ್ಲಿ ಅನಿ ಬೆಸೆಂಟ್ ಮತ್ತು ತಿಲಕ್ ಅವರು ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭಿಸುತ್ತಾರೆ. ಇದಕ್ಕೆ ಮುಂಚೆ ಸ್ವದೇಶಿ ಬಹಿಷ್ಕಾರ 1905ರಿಂದ 1915ರ ನಡುವೆ ನಡೆಯುತ್ತಿರುತ್ತದೆ. ಈ ಸಮಯದಲ್ಲಿ ಗಂಗಾಧರ ತಿಲಕ್ ನಮ್ಮ ಅನುಯಾಯಿಗಳು ಬ್ರಿಟಿಷರು ಜೈಲಿನಲ್ಲಿ ಹಾಕಿರ್ತಾರೆ. ನಂತರ ಇವರು ಹೊರಬಂದು ಈ ಹೋಮ್ ರೂಲ್ ಚಳವಳಿ ಅನಿ ಬೆಸೆಂಟ್ ತಿಲಕ್ ಪ್ರಾರಂಭ ಮಾಡಿ ಈ ಸಮಯದಲ್ಲಿ ಬಂಗಾಳದ ಯುವಕರನ್ನು ಕಾನೂನು ತಮ್ಮ ಕೈಗೆ ತೆಗೆದುಕೊಳ್ಳಲು ಮತ್ತು ಬ್ರಿಟಿಷ್ ಅಧಿಕಾರಿಗಳಿಂದ ಸೇವೆ ತೀರಿಸಿಕೊಳ್ಳಲು ಬಯಸುತ್ತಿರ್ತಾರೆ. ಅನೇಕ ಕ್ರಾಂತಿಕಾರಿ ಚಟುವಟಿಕೆಗಳು ಹೆಚ್ಚಿಸುತ್ತಾರೆ. ಅನುಶೀಲನ ಸಮಯದಲ್ಲಿ ಜವಾಹರ್ಲಾಲ್ ಗುಂಪು, ನಂತರ ಬೇರೆ ಕಡೆಗಳಲ್ಲಿ ಅಭಿನವ ಭಾರತ, ಬಂಗಾಳದಲ್ಲಿ ಜವಾಹರ್ ಮತ್ತು ಮಹಾರಾಷ್ಟ್ರದಲ್ಲಿ ವೀರ ಸಾವರ್ಕರ್ರಿಂದ ಅಭಿನವ ಭಾರತ. ಈ ಕ್ರಾಂತಿಕಾರಿ ಸಂಘಟನೆಗಳು ಬ್ರಿಟಿಷರೊಂದಿಗೆ ಮಿಲಿಟರಿ ಮಾರ್ಗದಲ್ಲಿ ಹೋರಾಡಲು ಬಯಸುತ್ತಾರೆ. ಈ ಕ್ರಾಂತಿಕಾರಿ ರಾಷ್ಟ್ರೀಯತಾವಾದದ ಅಂತಿಮ ಹಂತವೆಂದರೆ 1913ರಲ್ಲಿ ಗದರ್ ಚಳವಳಿ ಪ್ರಾರಂಭವಾಗುತ್ತದೆ. 1913ರಿಂದ 1915ರವರೆಗೆ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಮಿಲಿಟರಿ ಅಭಿಯಾನ ಪ್ರಾರಂಭ ಮಾಡ್ತಾರೆ. 1915ರಲ್ಲಿ ಗದರ್ ಚಳವಳಿಯನ್ನು ಹತ್ತಿಕ್ಕಲಾಗುತ್ತದೆ ಮತ್ತು ಎಲ್ಲ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ನಿಲ್ಲಿಸಲಾಗುತ್ತದೆ. ಈ ಹಂತದಲ್ಲಿ ಹೆಚ್ಚಿನ ಕ್ರಾಂತಿಕಾರಿಗಳಲ್ಲಿ ವೀರ ಸಾವರ್ಕರ್, ಬದ್ರಿನಾಥ್ ಘೋಷ್ ಅವರನ್ನು ಒಳಗೊಂಡಂತೆ ಅನೇಕ ಕ್ರಾಂತಿಗಳು ಹೊರಡಿಸಲಾಗಿದೆ. 1915ರಲ್ಲಿ ಸ್ವದೇಶಿ ಬಹಿಷ್ಕಾರ ಕೊನೆಗೊಳ್ಳುತ್ತದೆ. ಈ ಸಮಯದಲ್ಲಿ ತಿಲಕ್ ಅವರು ಜೈಲಿನಿಂದ ಹೊರಬಂದು 1916ರಲ್ಲಿ ಸೆಪ್ಟೆಂಬರ್ ಹೋಮ್ ರೂಲ್ ಸೆಲ್ಫ್ ರೂಲ್ ಸ್ವಯಂ ಆಡಳಿತ ಚಳವಳಿಯನ್ನು ಪ್ರಾರಂಭಿಸುತ್ತಾರೆ. ಇಲ್ಲಿ ಎಲ್ಲ ಬ್ರಿಟಿಷ್ ವ್ಯಕ್ತಿಗಳು ಆಳುತ್ತಿದ್ದರೆ, ಅಂದರೆ ಭಾರತೀಯನ ಪ್ರಧಾನಮಂತ್ರಿ ಆಗಬೇಕು, ಹಣಕಾಸು ಮಂತ್ರಿ ಆಗಬೇಕು, ಮಂತ್ರಿ ಸ್ಥಾನಗಳಲ್ಲಿ ಭಾರತೀಯರ ಆಡಳಿತವಾಗಬೇಕು, ಭಾರತೀಯ ತಮ್ಮ ದೇಶವನ್ನು ತಾವೇ ಆಳಬೇಕು ಮತ್ತು ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ಇವರ ಮುಖ್ಯ ಒಂದು ಉದ್ದೇಶ ಆಗಿರುತ್ತದೆ. ಇವರು ಗ್ರಂಥಾಲಯಗಳಲ್ಲಿ ಓದುವ ಕೋಣೆಗಳಲ್ಲಿ ಬೀದಿ ನಾಟಕಗಳಲ್ಲಿ ಆಚರಿಸುತ್ತಾರೆ. ಈ ಮೂಲಕ ಜಾಗೃತಿ ಮೂಡಿಸುತ್ತಿದ್ದಾರೆ. ಈ ಹಂತದಲ್ಲಿ 1923ರಲ್ಲಿ ಅನಿ ಬೆಸೆಂಟ್ ಬ್ರಿಟಿಷರು ಬಂಧಿಸುತ್ತಾರೆ.
ಅನಿಬೆಸೆಂಟ್ ಬ್ರಿಟಿಷರು ಮಧ್ಯದಲ್ಲಿ ಬಂಧಿಸ್ತಾರೆ. ನಂತರದ ಕೆಲವು ಹೋರಾಟಗಳಿಂದ ಇವರು ಮತ್ತೆ ಜೈಲಿನಿಂದ ಬಿಡುಗಡೆಗೊಳ್ತಾರೆ. 1919 ಸುಧಾರಣೆಗಳ ಇಡೀ ಭಾರತದಲ್ಲಿ ಬಿಡುಗಡೆ ನಡೆದಿದೆ. ಇದರಿಂದ ಓಂಬು ಚಳುವಳಿಯಲ್ಲಿ ಉಂಟಾದ ತೀವ್ರತೆಯನ್ನು ಪರಿಣಾಮದ ಬ್ರಿಟಿಷ್ ಸರ್ಕಾರಗಳು 1919ರಲ್ಲಿ ಸುಧಾರಣೆಗಳು ತರಲಾರೆ. ಆದಾಗ್ಯೂ ತಿಲಕ್ ಚಳುವಳಿಯನ್ನು ಮುಂದುವರಿಸ್ತಾರೆ. ನಂತರ ಇವರು ಹೆಚ್ಚು ಕಾಲ ಬದುಕಲಿಲ್ಲ, ನಿಧನ ಆಗ್ತಾರೆ. ಈ ಸಂದರ್ಭದಲ್ಲಿ ಗಾಂಧೀಜಿಯವರು ಹೇಳಿದ್ರು, ಇವರು ಆರಂಭಿಕ ಶಿಕ್ಷಣ ನಂತರ ಬ್ರಿಟನ್ನಲ್ಲಿ ಕಾನೂನು ಶಿಕ್ಷಣವನ್ನು ಮುಗಿಸಿ ಅವರು ಭಾರತಕ್ಕೆ ಬರ್ತಾರೆ. ಪ್ರಾರಂಭದಲ್ಲಿ ಗಾಂಧೀಜಿಯವರು ಯಾವುದೇ ಕೆಲಸ ಸಿಗ್ತಿರಲಿಲ್ಲ. ಅಂತಿಮವಾಗಿ ಅವರಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಅವಕಾಶ ಸಿಗ್ತದೆ. 1893ರಲ್ಲಿ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯ ಕಕ್ಷಿದಾರರ ಕಾನೂನು ಸಮಸ್ಯೆಯನ್ನು ಬಗೆಹರಿಸಲು ಹೋಗಿರ್ತಾರೆ. ಅಲ್ಲಿನ ಭಾರತೀಯ ಕಾರ್ಮಿಕರ ಸ್ಥಿತಿಯನ್ನು ನೋಡಿ ಗಾಂಧೀಜಿಯವರ ಸಮಸ್ಯೆಗಳನ್ನು ಪರಿಹರಿಸಲು 20 ವರ್ಷಗಳ ಕಾಲ ಅಲ್ಲೇ ಇರ್ತಾರೆ. ಅಲ್ಲಿಂದ ಇವರು ಅಲ್ಲಿನ ಪ್ರಯೋಗಗಳೊಂದಿಗೆ ವಿಧಾನಗಳೊಂದಿಗೆ ಅಂತಿಮವಾಗಿ 1914 ಜನವರಿ 9ರಂದು 1915 ಭಾರತಕ್ಕೆ ಬರ್ತಾರೆ. ಆರಂಭದಲ್ಲಿ ಇವರು ಯಾವುದೇ ಚಳುವಳಿಯನ್ನು ಭಾಗವಹಿಸಲಿಲ್ಲ. ಬದಲಾಗಿ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಭಾರತದಾದ್ಯಂತ ಪ್ರಯಾಣ ಮಾಡುವುದು ಪ್ರಾರಂಭಿಸುತ್ತಾರೆ. ಮೊದಲನೆಯದು ಆರ್ಥಿಕ ಸಮಸ್ಯೆಯಾದ ಚಪ್ಪರನೆ ಸಮಸ್ಯೆ, ಇಂಡಿಗೋದ ನೀಲಿ ಬಣ್ಣ ತೋಟಗಾರಿಕೆ, ಈ ಎರಡನೇ ಅಹಮದಾಬಾದ್ನ ವಿಲಿಯಮ್ಸ್ನಗರ, ಮೂರನೇದು ಖೇಡಾ ಸತ್ಯಾಗ್ರಹ ಇವರು ಮಾಡಿದಂಥ ಕಾರ್ಯ. ಮೊದಲನೇದಾಗಿ ಚಪ್ಪರನೆ ಸಮಸ್ಯೆಯನ್ನು ಬ್ರಿಟಿಷ್ ಅಧಿಕಾರಿಗಳನ್ನು ಒಪ್ಪಿಸುವಲ್ಲಿ ಇವರು ಯಶಸ್ವಿಯಾಗ್ತಾರೆ. ಸಮಸ್ಯೆ ಪರಿಹಾರದ ನಂತರ ಅಹಮದ್ ಮಿಲ್ ಸಮಸ್ಯೆಯನ್ನು ಕಾರ್ಮಿಕರ ವೇತನ ಹೆಚ್ಚಳಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಗಾಂಧೀಜಿಯವರ ಮಧ್ಯಸ್ಥಿಕೆಯಿಂದ ಆ ಸಮಸ್ಯೆಯು ಬಗೆಹರುತ್ತೆ. ಮೂರನೇದು ಖೇಡಾದಲ್ಲಿ ಬರಗಾಲವಿರುತ್ತದೆ, ಜನರಿಗೆ ಭೂಕಂದಾಯವನ್ನು ಮನ್ನಾ ಮಾಡುವಂತೆ ಬೇಡಿಕೆ ಇಡ್ತಾರೆ. ಗಾಂಧೀಜಿ ಮಧ್ಯಸ್ಥಿಕೆಯಿಂದ ಅಂತಿಮವಾಗಿ ಬ್ರಿಟಿಷ್ ಸರ್ಕಾರ ಗಾಂಧೀಜಿಯವರ ಬೇಡಿಕೆಯನ್ನು ಸಹ ಒಪ್ಪಿಕೊಳ್ಳುತ್ತದೆ. ಇದರಿಂದ ಗಾಂಧೀಜಿ ಮೇಲೆ ಜನರಿಗೆ ಬಹಳ ನಂಬಿಕೆ ಬರ್ತದೆ. ಇವರು ಯಶಸ್ಸನ್ನು ಕಂಡು ಜನರೆಲ್ಲರೂ ನಂಬಿರ್ತಾರೆ. 1918ರಲ್ಲಿ ಸರ್ಕಾರ ಘೋಷಿಸಿದ ಸುಧಾರಣೆಗಳು 1919ರ ಮಾಂಟೋ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು. ಇಲ್ಲಿ ಭಾರತೀಯರಿಗೆ ಹೆಚ್ಚಿನ ರಾಜಕೀಯ ಹಕ್ಕುಗಳನ್ನು ನೀಡಲಾಗುತ್ತದೆ. ಅದೇ ಸರ್ಕಾರ ಮತ್ತೆ ಹೊಡೆದಾಡುವ ನೀತಿಯನ್ನು ಅನುಸರಿಸಿದೆ. 1909ರಲ್ಲಿ ಮುಸ್ಲಿಂ ಜೈನ ಸಮುದಾಯಕ್ಕೆ ನೀಡಲಾದ ಪ್ರತ್ಯೇಕ ಮತಕ್ಷೇತ್ರವನ್ನು ಈಗ ಈ ಮಾಂಟೋ ಚೆಲ್ಮ್ಸ್ಫೋರ್ಡ್ ಸುಧಾರಣೆಯಲ್ಲಿ ಸಿಖ್ಖರು, ಆಂಗ್ಲೋ ಇಂಡಿಯನ್ ಸಿಖ್ ಸಮುದಾಯಕ್ಕೆ ಪ್ರತ್ಯೇಕ ಮತ್ತು ಕ್ಷೇತ್ರ ಸಮುದಾಯಕ್ಕೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡ್ತದೆ. ಇದು ಭಾರತದ ಐಕ್ಯತೆ ಮತ್ತು ರಾಷ್ಟ್ರೀಯ ಆನೆ ಮಾಡ್ತದೆ. ಅದೇ ಸಮಯದಲ್ಲಿ ಸರ್ಕಾರವು ಮತ್ತೊಂದು ಔಷಧಿಯನ್ನು ತರ್ತದೆ. ಔಷಧಿ ಹೆಸರು ರೌಲಟ್ ಕಾಯ್ದೆ. ಇದರ ಉದ್ದೇಶ ಭಯೋತ್ಪಾದಕ ಹಿಂಸಾಚಾರವನ್ನು ತಡೆಯಲು ಹೆಸರಿನಲ್ಲಿ ಭಾರತದ ನಾಗರಿಕ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವುದಾಗಿರುತ್ತದೆ. ಇದರಿಂದ ಭಾರತೀಯರ ಬಗ್ಗೆ ಬೀಗ ಹಾಕುತ್ತಿದ್ದರೆ ಇದರಿಂದ ಪ್ರತಿಯೊಂದು ಭಾರತೀಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಲಾಗುತ್ತದೆ ಈ ಕಾಯ್ದೆಯಿಂದ. ಈ ಸಮಯದಲ್ಲಿ ಗಾಂಧೀಜಿಯವರು ರೌಲಟ್ ಸತ್ಯಾಗ್ರಹವನ್ನು ಸೂಚಿಸಿದರು. ಇದು ಯಶಸ್ವಿಯಾಗದೆ ಅದು ಒಂದು ಘೋರ ಘಟನೆಗೆ ಜಲಿಯನ್ ವಾಲಾಬಾಗ್ ಸತ್ಯಾಗ್ರಹಕ್ಕೆ ಕಾರಣವಾಗುತ್ತದೆ. ಅದು ಏಪ್ರಿಲ್ 13 ವೈಶಾಖಿ ದಿನ ಜಲಿಯನ್ ವಾಲಾಬಾಗ್ನಲ್ಲಿ ಸಾರ್ವಜನಿಕ ಭಾಷಣ ನಡೆಯುತ್ತದೆ. ಇಲ್ಲಿ ಒಂದು ಪ್ರವೇಶ ದ್ವಾರ ಅಥವಾ ನಿರ್ಗಮನ ಒಂದೇ ಆಗಿರುತ್ತದೆ. ಇಲ್ಲಿ ಬ್ರಿಟಿಷ್ ಜನರಲ್ ಡಯರ್ ಅಧಿಕಾರಿ ಅವರ ಸೈನಿಕರಿಗೆ ಜನಸಮೂಹದ ಮೇಲೆ ಗುಂಡು ಹಾಕಿಸಿ ಆದೇಶಿಸಿ ಸತತ 15 ನಿಮಿಷಗಳ ಕಾಲ ನಿರಂತರ ಗುಂಡಿನ ದಾಳಿ ನಡೆದಿದೆ. ಇಲ್ಲಿ ಸಾವಿರಾರು ಜನರು ಸಾವನ್ನಪ್ಪಿರ್ತಾರೆ. ಈ ಕ್ರೌರ್ಯದಿಂದ ಗಾಂಧೀಜಿ ಸತ್ಯಾಗ್ರಹವನ್ನು ಹಿಂಪಡಿತಾರೆ. ನಂತರ ಮೊತ್ತವನ್ನು ಸುಧಾರಿತ ಸ್ವಾತಂತ್ರ್ಯಗಳ ಚಳವಳಿಯಾದ ಅಸಹಕಾರ ಚಳವಳಿಯನ್ನು 1920ರಲ್ಲಿ ಪ್ರಾರಂಭಿಸ್ತಾರೆ. ಎಲ್ಲವೂ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದ್ದಾಗ ಇನ್ನೊಂದು ದುರದೃಷ್ಟಕರ ಘಟನೆ ನಡೆದಿದೆ. ಅದೇನೆಂದರೆ ಚೌರಿ ಚೌರ ಘಟನೆ. ಇದು ಪೂರ್ವ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯಲ್ಲಿ ಚೌರಿ ಎಂಬ ಸಣ್ಣ ಪಟ್ಟಣದಲ್ಲಿ ನಡೆದಿದ್ದೇನೆಂದರೆ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸುತ್ತಿದ್ದ ಜನರು ಪ್ರತಿಭಟನೆ ಮತ್ತು ಚಳವಳಿಯೊಂದಿಗೆ ಮುಂದೆ ಸಾಗುತ್ತಿದ್ದಾರೆ. ಆದರೆ ಬ್ರಿಟಿಷ್ ಅಧಿಕಾರಿಗಳು ಅವರ ಮೇಲೆ ದಾಳಿ ಮಾಡಿ ಮನಬಂದಂತೆ ವರ್ತಿಸುತ್ತಾರೆ. ಜನಸಾಮಾನ್ಯರ ತಾಳ್ಮೆ ಕಳೆದುಕೊಂಡು ಹಿಂಸಾತ್ಮಕ ವಿಧಾನಗಳು ಮಾಡುತ್ತಿರ್ತಾರೆ. ಎಲ್ಲ ಪೊಲೀಸರನ್ನು ಪೊಲೀಸ್ ಠಾಣೆಯೊಳಗೆ ಹಾಕಿ ಬೆಂಕಿ ಹಚ್ತಾರೆ. ಈ ಘಟನೆಯಲ್ಲಿ ಅನೇಕ ಪೊಲೀಸರು ಸಹ ಸಜೀವದಹನವಾಗಿ ಸುಟ್ಟುಹೋಗುತ್ತಾರೆ. 1922 ಫೆಬ್ರವರಿ 5ರಂದು ನಡೆಯುತ್ತದೆ. ಇದರಿಂದ ಗಾಂಧೀಜಿ ಅಸಹಕಾರ ಚಳವಳಿಯನ್ನು ಹಿಂಪಡೆಯುತ್ತಾರೆ. ನಂತರ ಕಾಂಜೀಜಿಯವರನ್ನು ಬ್ರಿಟಿಷ್ ಸರ್ಕಾರ ಬಂಧಿಸಿ ಇವರ ವಿರುದ್ಧ ದೇಶದ್ರೋಹ ಮತ್ತು ವ್ಯವಸ್ಥಿತಿಯ ವಿರುದ್ಧದ ಚಟುವಟಿಕೆಗಳನ್ನು ಆರೋಪ ಹೊರಿಸಿ 6 ವರ್ಷಗಳ ಕಾಲ ಜೈಲಿನಲ್ಲಿ ಇಟ್ಟಿರ್ತಾರೆ. ನಂತರ ಕಾಂಗ್ರೆಸ್ನ ಸಂಘಟನೆಯಿಲ್ಲದಂತಾಗಿ ಕಾಂಗ್ರೆಸ್ನ ಸರ್ದಾರ್ ಪಟೇಲ್, ರಾಜೇಂದ್ರ ಪ್ರಸಾದ್, ರಾಜಗೋಪಾಲಾಚಾರಿ ನೇತೃತ್ವದ ಇನ್ನೊಂದು ಬಣ. ನಂತರ ಕಾಂಗ್ರೆಸ್ನಿಂದ ಮೋತಿಲಾಲ್ ನೆಹರು, ಸಿ.ಆರ್. ದಾಸ್ ಸ್ಥಾಪಿಸಿ ಸ್ವರಾಜ್ ಪಕ್ಷ ಎಂಬ ಹೊಸ ಪಕ್ಷವನ್ನು ಇವರು ಸ್ಥಾಪಿಸ್ತಾರೆ. ಇವರು ಚುನಾವಣೆಗಳಲ್ಲಿ ಭಾಗವಹಿಸಲು ಮತ್ತು ಉತ್ತಮ ತಿಳುವಳಿಕೆ ಮೂಡಿ ಸೂರತ್ ವಿಭಜನೆಯ ತಪ್ಪುದ್ದೇಶಕ್ಕೆ ಒಳ್ಳೆಯದಲ್ಲ ಹಣದ ಎಂದು ಪರಸ್ಪರ ಸಹಕರಿಸಿ ಆರಂಭಿಸ್ತಾರೆ. ನಂತರ ಗಾಂಧೀಜಿಯ ಬಿಡುಗಡೆಯಾದ ಮೇಲೆ ಸಂವಿಧಾನಿಕ ರಾಜಕೀಯ ಚಟುವಟಿಕೆಗಳು ಮತ್ತು ಸುಧಾರಣೆಗಳು ರಚಿಸಲು ಅಂಬೇಡ್ಕರ್ ಕಮಿಷನ್ ಜಾರಿಗೆ ಬರ್ತದೆ. ಆಯೋಗದ ಸಮಸ್ಯೆ ಏನಂದರೆ ಅದು ಸಂಪೂರ್ಣವಾಗಿ ಬಿಳಿಯ ಆಯೋಗ ಆಗ್ತದೆ. ಒಬ್ಬ ಭಾರತೀಯರು ಸಹ ಇರುತ್ತಿರಲಿಲ್ಲ ಅದರಲ್ಲಿ. ಇದರಿಂದ ಸೈಮನ್ ಬಹಿಷ್ಕಾರ ಕಲ್ಪನೆ ಬರ್ತದೆ. ಎಲ್ಲ ಪಕ್ಷಗಳ ಬೆಂಬಲ ಬರ್ತದೆ. ಕಾಂಗ್ರೆಸ್, ಮುಸ್ಲಿಂ, ಹಿಂದೂ ಸೇರಿ ಆರ್ಗನೈಸೇಷನ್ ಪಾರ್ಟಿಗಳ ಬೌದ್ಧ ಸಂಪತ್ತು ತೇಜ್ ಬೌದ್ಧ ಸಪು ಆರ್ಗನೈಸ್ಡ್ ಲಿಬರಲ್ ಫೆಡರೇಷನ್ಗೆ ಭಾರತದ ಎಲ್ಲ ಪ್ರಮುಖ ಪಕ್ಷಗಳ ಒಟ್ಟಾಗಿ ಭಾಗವಹಿಸಿ ಇದರಿಂದ ಲಾಹೋರ್ನಲ್ಲಿ ನಡೆದ ಪ್ರತಿಭಟನೆಯನ್ನು ಲಾಲಾ ಲಜಪತ್ ರಾಯರಿಗೆ ಇವರು ನಂತರ ಹೀಗೆ 1930ರಲ್ಲಿ ದಂಡಿ ಯಾತ್ರೆ ಉಪ್ಪಿನ ಸತ್ಯಾಗ್ರಹದೊಂದಿಗೆ ಗಾಂಧೀಜಿಯವರು ಮತ್ತು ಭಾರತದ ಜನರು ಭಾಗವಹಿಸಲು ಪ್ರಾರಂಭಿಸುತ್ತಾರೆ ಮತ್ತು ಉಪ್ಪಿನ ಕಾನೂನು ಮುಂದುವರೆದು ನಂತರ 1 ಮೇ
ಸಮ್ಮೇಳನ ಗಾಂಧಿ ಒಪ್ಪಂದ ನಡೀತದೆ. ಈ ಒಪ್ಪಂದದ ಪ್ರಕಾರ ಕಾನೂನು ಭಂಗ ಚಳವಳಿಯನ್ನು ಸ್ವಲ್ಪ ಸಮಯದವರೆಗೆ ಸ್ಥಗಿತಗೊಳಿಸ್ತಾರೆ. 1934ರಲ್ಲಿ ಕಾನೂನು ಭಂಗ ಚಳವಳಿಯನ್ನು ಹಿಂಪಡೆದರು. 1935ರಲ್ಲಿ ಬ್ರಿಟಿಷ್ ಸರ್ಕಾರವು ಭಾರತ ಸರ್ಕಾರದ ಕಾಯ್ದೆ 1935 ತರ್ತದೆ. ಈ ಕಾಯ್ದೆಯಲ್ಲಿ ಮುಖ್ಯಾಂಶವೆಂದರೆ ಭಾರತದ ಪ್ರಾಂತ್ಯಗಳಿಗೆ, ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಮತ್ತು ಸ್ವಾಯತ್ತತೆಯನ್ನು ನೀಡಲಾಗ್ತದೆ. 1937ರಲ್ಲಿ ಎಲ್ಲ ಪ್ರಮುಖ ಪಕ್ಷಗಳು ಪ್ರಾಂತೀಯ ಚಳವಳಿಯಲ್ಲಿ ಭಾಗವಹಿಸುವುದು. 11 ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳಲ್ಲಿ 6 ಕಾಂಗ್ರೆಸ್ ಪ್ರಾಂತ್ಯಗಳನ್ನು ಬಹುಮತ ಪಡೆಯುತ್ತದೆ. 3 ಪ್ರಾಂತ್ಯಗಳಲ್ಲಿ ಮೈತ್ರಿ ಸರ್ಕಾರ ರಚಿಸುತ್ತಾರೆ. ಒಟ್ಟು 11ರಲ್ಲಿ 9 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರವು. ಈ ಕಾಂಗ್ರೆಸ್ ಸರ್ಕಾರವು ಪ್ರಾಂತ್ಯಗಳಲ್ಲಿ 8 ತಿಂಗಳ ಕಾಲ ತನ್ನ ಆಳ್ವಿಕೆಯನ್ನು ಮಾಡುತ್ತದೆ. 1939 ಎರಡನೇ ಮಹಾಯುದ್ಧದ ಸಂದರ್ಭದ್ದು ಪ್ರಾರಂಭವಾದಾಗ ಭಾರತೀಯ ನಾಯಕರು ಬ್ರಿಟಿಷ್ ಸರ್ಕಾರವು ಎರಡನೇ ಮಹಾಯುದ್ಧ ಪಾಲ್ಗೊಳ್ಳಲು ಬ್ರಿಟಿಷರು ಸರ್ಕಾರ ಘೋಷಿಸುತ್ತದೆ. ಭಾರತೀಯ ನಾಯಕರನ್ನು ಸಮಾಲೋಚಿಸದೆ ಅಥವಾ ಕೇಳದೆ ಅಥವಾ ಚರ್ಚೆಯಿಲ್ಲದೆ 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ಮತ್ತು ಅಧ್ಯಕ್ಷರಾಗಿರ್ತಾರೆ. ಇವರು ಗಾಂಧೀಜಿಯವರಿಗೆ ಹೇಳಿದರು, ಇದು ಸರಿಯಾದ ಅವಕಾಶ. ನಾವು ಮತ್ತೊಮ್ಮೆ ಕಾನೂನು ಭಂಗ ಚಳವಳಿಯನ್ನು ಪ್ರಾರಂಭಿಸಬೇಕು. ಈ ಚಳವಳಿಯಲ್ಲಿ ಭಾರತ ಸ್ವಾತಂತ್ರ್ಯ ಪಡೆಯಬೇಕು. ಆದರೆ ಗಾಂಧೀಜಿ ಚಂದ್ರ ಬೋಸ್ ಅವರ ಮಾತಿಗೆ ಒಪ್ಪಿರಲಿಲ್ಲ. ಇದರಿಂದ ಇವರಿಬ್ಬರು ಬೇರೆಯಾಗುತ್ತಾರೆ. ಇವುಗಳನ್ನು ಗಮನಿಸಿ ಗಾಂಧೀಜಿಯವರ 1941ರಲ್ಲಿ ಚಳವಳಿಯಾಗಿ ವೈಯಕ್ತಿಕ ಸತ್ಯಾಗ್ರಹವನ್ನು ಪ್ರಾರಂಭಿಸ್ತಾರೆ. ಇದೊಂದು ಎಚ್ಚರಿಕೆಯಾಗುತ್ತದೆ. 1948ರಲ್ಲಿ ಬ್ರಿಟಿಷ್ ಸರ್ಕಾರ ಕಮಿಷನ್ ಕಳಿಸುತ್ತದೆ. ಇದರ ಅಂಕಿಅಂಶ ಅದು ಭಾರತ ವಿಭಜನೆಯ ನೀಲನಕ್ಷೆಯನ್ನು ಪ್ರಸ್ತಾಪಿಸಿತು. ಇದು ಮಾರ್ಚ್ 1940ರಲ್ಲಿ ಪಾಕಿಸ್ತಾನವನ್ನು ಮುಸ್ಲಿಂ ಲೀಗ್ನ ಬೇಡಿಕೆಗಳನ್ನು ಒಪ್ಪಿಕೊಂಡಿತು. ಇದರಿಂದ ಗಾಂಧೀಜಿ ಹತಾಶರಾಗಿ ಕ್ವಿಟ್ ಇಂಡಿಯಾ ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಪ್ರಾರಂಭಿಸಲು ನಿರ್ಧರಿಸುತ್ತಾರೆ. ಇವರು ಕರೆಗೆ ಮನೆ ನ್ಯಾಯ ಮಾಡಲಿಲ್ಲ ಎಂಬ ಘೋಷಣೆಯಿಂದ 1942 ಆಗಸ್ಟ್ 8ರಂದು ಚಳವಳಿಯ ಘೋಷಿಸುತ್ತಾರೆ. ಬ್ರಿಟಿಷ್ ಸರ್ಕಾರ ಮೊದಲ ಸಿದ್ಧವಾಗಿದ್ದು ಆಗಸ್ಟ್ 9ರಂದು ಮುಂಜಾನೆ ಕಾಂಗ್ರೆಸ್ನ ಎಲ್ಲ ನಾಯಕರನ್ನು ಏಕಕಾಲದಲ್ಲಿ ಬಂಧಿಸಿ ವಿವಿಧ ಜೈಲುಗಳಿಗೆ ಕಳಿಸುತ್ತಾರೆ. ಇದರಿಂದಾಗಿ ಜನರು ಅಹಿಂಸೆಯಿಂದ ಹಿಂಸಾಚಾರಕ್ಕೆ ಇಳಿದರು. ತೀವ್ರ ಹಿಂಸೆ ಹಂತವಾಗಿದ್ದರೆ ಸುಭಾಷ್ ಚಂದ್ರ ಬೋಸ್ ಜರ್ಮನಿಗೆ ಹೋಗಿ ಇಲ್ಲಿಂದ ಸಿಂಗಾಪುರ್ಗೆ ಬರ್ತಾರೆ. 1943ರ ಹೊತ್ತಿಗೆ ಸಿಂಗಾಪುರ್ನಲ್ಲಿ ಕ್ಯಾಪ್ಟನ್ ಮನಮೋಹನ್ ಸಿಂಗ್ ಯುದ್ಧ ಖೈದಿಗಳನ್ನು ಜಪಾನ್ ಸೈನ್ಯದಿಂದ ಅಜಾದ್ ಫೌಜ್ ಐಎನ್ಎಯನ್ನು ರಚಿಸುತ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಐಎನ್ಎಯ ಸಂಪೂರ್ಣ ಯಂತ್ರವನ್ನು ವಹಿಸಿಕೊಂಡಿರ್ತಾರೆ. ಅವರು ಐಎನ್ಎ ಅನೇಕ ರೆಜಿಮೆಂಟ್ಗಳನ್ನು ರಚಿಸಿರ್ತಾರೆ. ಈ ರೆಜಿಮೆಂಟ್ಗಳಲ್ಲಿ ಭಾರತದ ಪ್ರಮುಖ ರಾಷ್ಟ್ರೀಯತೆವಾದಿಗಳಾದ ಗಾಂಧಿ, ನೆಹರು, ಮೇಲಿನ ರೆಜಿಮೆಂಟ್ಗಳಿಗೆ ಲಕ್ಷ್ಮೀಬಾಯಿ ಅವರ ಹೆಸರುಗಳನ್ನು ಇಟ್ಟಿರ್ತಾರೆ. ಬೋಸ್ ಅವರು ಕೊಹಿಮಾ ಮತ್ತು ಇಂಫಾಲ್ ಅಭಿಯಾನ ಪ್ರಾರಂಭಿಸ್ತಾರೆ. ಜಪಾನಿ ಸೈನ್ಯದ ಬೆಂಬಲದೊಂದಿಗೆ ಚಳವಳಿ ಪ್ರಾರಂಭವಾದಾಗ ಅವರು ಭಾರತದ ಈಶಾನ್ಯ ಭಾಗವನ್ನು ತಲುಪ್ತಾರೆ. ಆದರೆ ಐಎನ್ಎ ಸಂಖ್ಯೆ ಬ್ರಿಟಿಷ್ ಸೈನ್ಯಕ್ಕಿಂತ 10.10 ಇರುತ್ತದೆ. 10 ಪಟ್ಟು ದೊಡ್ಡದಾಗಿರುತ್ತದೆ. ಬ್ರಿಟಿಷ್ ಸೈನಿಕರು ಆಗಸ್ಟ್ 6 ಮತ್ತು 9ರಂದು ಹಿರೋಶಿಮಾ ನಾಗಸಾಕಿ ಬಾಂಬ್ ದಾಳಿಯಾಗುತ್ತದೆ. ಜಪಾನ್ ಶರಣಾದಾಗ ಸಿಂಗಾಪುರ್ನಲ್ಲಿ ಐಎನ್ಎ ಕೂಡ ಶರಣಾಗುತ್ತದೆ. ಅದೇ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಇವರ ಸಾವಾಗುತ್ತದೆ. ಐಎನ್ಎ ಜನರ ಬಂಧನವಾಗುತ್ತದೆ. ಅನಂತರ ಇವರನ್ನು ಭಾರತಕ್ಕೆ ಕರೆತಂದು ವಿಚಾರಣೆಗೆ ಒಳಪಡಿಸ್ತಾರೆ. ಭಾರತಕ್ಕೆ ಕರೆತರಲಾಯಿತು. ಪ್ರಸಿದ್ಧ ಐಎನ್ಎ ವಿಚಾರಣೆ ಕಲ್ಕತ್ತಾ ಮತ್ತು ದೆಹಲಿ ನಡೆಯುತ್ತದೆ. ಇವರಿಗೆ ಶಿಕ್ಷೆಯಾದಂತೆಲ್ಲ ದೇಶಾದ್ಯಂತ ದೊಡ್ಡ ದಂಗೆ ಎಳೆಗೆ ಸ್ಟಾರ್ಟ್ ಆಗ್ತದೆ. ಜನರು, ರೈಲು ನಿಲ್ದಾಣಗಳು, ಅಂಚೆ ಕಚೇರಿಗಳು, ಸರ್ಕಾರಿ ಕಚೇರಿಗಳು ದಾಳಿ ಮಾಡ್ತಿರ್ತಾರೆ. ರಾಯಲ್ ಇಂಡಿಯನ್ ನೇವಿಯಲ್ಲಿ ದಂಗೆ ನಡೆಯುತ್ತದೆ. HMIS ತಲವಾರ್ ಎಂಬ ಹಡಗು ಮುಂಬೈನಲ್ಲಿ ಗೇಟ್ವೇ ಆಫ್ ಇಂಡಿಯಾದಲ್ಲಿ ಲಂಗರು ಹಾಕಿತ್ತು. ಅಲ್ಲಿ 1,100 ಮಂದಿ ಭಾರತೀಯ ನಾವಿಕರು ಕೆಲಸ ಮಾಡ್ತಿರ್ತಾರೆ. ಇವರಿಗೆ ತಿನ್ನಲು ಹಳಸಿದ ಯೋಗ್ಯವಲ್ಲದ ಆಹಾರವನ್ನು ನೀಡಲಾಗ್ತದೆ. ಇದು ದೊಡ್ಡ ಅವಮಾನಕ್ಕೆ ಕಾರಣವಾಗ್ತದೆ. ಇದು ವರದಳಿಗೆ ಸುದ್ದಿ ಗೇಟ್ವೇ ಇಂಡಿಯಾದಲ್ಲಿ ಲಂಗರು ಹಾಕಿದ 200 ಹಡಗುಗಳಿಗೆ ತಲುಪ್ತದೆ. ಎಲ್ಲರೂ ದಂಗೆ ಎದ್ದಿರ್ತಾರೆ. ಕರಾಚಿಯಲ್ಲಿರುವ ರಾಯಲ್ ಇಂಡಿಯನ್ ನೇವಿಯು ದಂಗೆ ಎದ್ದು ಇದು ಭಾರತದ ಕರಾವಳಿ ಪ್ರದೇಶಗಳ ಎಲ್ಲ ಕಡೆ ಹರಡುತ್ತದೆ. ಈ ಘಟನೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಅಂತ್ಯದ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. 1946 ಫೆಬ್ರವರಿ 13ರಂದು ಬ್ರಿಟಿಷ್ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ ಅವರು ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಕಳುಹಿಸಿ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬರ್ತದೆ. ಇದು ಭಾರತದ ಸಂವಿಧಾನ ರಚನಾ ಸಭೆಯ ಸ್ಥಾಪನೆ ಮತ್ತು ಜವಾಹರಲಾಲ್ ನೆಹರು ಅವರ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ರಚನೆಗೆ ಕಾರಣವಾಗುತ್ತದೆ. ಲಾರ್ಡ್ ಮೌಂಟ್ ಬೇಟನ್ ಅವರು ಭಾರತದ ಭವಿಷ್ಯವನ್ನು ನಿರ್ದೇಶಿಸಲು ಕಳಿಸಲಾಗಿದೆ. ಅವರು ಕೊನೆಯ ಗವರ್ನರ್ ಜನರಲ್ ಆಗ್ತಾರೆ. ಆಗಸ್ಟ್ 15 ಭಾರತಕ್ಕೆ ಸ್ವತಂತ್ರ. ಆಗಸ್ಟ್ 11 ಪಾಕಿಸ್ತಾನಕ್ಕೆ ಸ್ವತಂತ್ರ ಘೋಷಣೆ ಆಗ್ತದೆ. ಎರಡು ದೇಶಗಳ ಗಡಿಯಲ್ಲಿ ರಾಡ್ಕ್ಲಿಫ್ ಆಯೋಗನ ರಚನೆ ಮಾಡ್ತಾರೆ. ಮುಂಬರುವ ಕ್ಲಾಸ್ಗಳಲ್ಲಿ ಇದು ಇವತ್ತಿನ ಕ್ಲಾಸ್ ಆಗಿರ್ತದೆ ಫ್ರೆಂಡ್ಸ್. ಮುಂಬರುವ ಕ್ಲಾಸ್ಗಳಲ್ಲಿ ನಾನು ಸಂಪೂರ್ಣವಾಗಿ ಡೀಟೇಲ್ ಆಗಿ ಮಾಡರ್ನ್ ಹಿಸ್ಟ್ರಿಯನ್ನು ನಿಮಗೆ ಪರಿಚಯಿಸ್ತೇನೆ. ಧನ್ಯವಾದಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.